ओम नमो भगवते वासुदेवाय। ओम नमो भगवते वासुदेवाय। नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवतिरुत्तमश्लोके भक्तिर्भवति। मम ज्ञानतिमिरान्धस्य ज्ञानाञ्जनशलाकया चक्षुः। ओम विष्णुपादाय कृष्णप्रेष्ठाय नमस्ते सारस्वती देवी गौरवाणी प्रचारिणी निर्विशेष शून्यवादी पाश्चात्य देशकारिणी जय श्री कृष्ण चैतन्य प्रभु आनंद श्री सादर शिवासादि हरे कृष्ण 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 हरे हरे राम राम। जय जय श्री चैतन्य जय नित्यानंद जय द्वैत चंद्र जय गोविंद। जय जय श्री चैतन्य जय नित्यानंद जय द्वैत चंद्र जय गोविंद। जय श्री चैतन्य जय द्वैत चंद्र जय। ಚೈತನ್ಯ ಚರಿತಾಮೃತ ಮಧ್ಯಲೀಲ ಅಧ್ಯಾಯ 23 ದೈವ ಪ್ರೇಮ ಬದುಕಿನ ಅಂತಿಮ ಧ್ಯೇಯ. ಚೈತನ್ಯ ಮಹಾಪ್ರಭುಗಳು ಗೌರ ಕೃಷ್ಣ ಎಂದು ಹೆಸರಾಂತ ಪರಮ ಉದಾರಿ ದೇವೋತ್ತಮ ಪರಮಪುರುಷ ಗೌರ ಕೃಷ್ಣ ಹೆಸರು. ಇವರು ಪ್ರತಿಯೊಬ್ಬರಿಗೂ ತೀರಾ ಕನಿಷ್ಠರು ಎನ್ನಿಸಿಕೊಂಡ ಜನರಿಗೂ ಕೂಡ ತಮ್ಮ ಗುಪ್ತ ಸಂಗ್ರಹದಲ್ಲಿದ್ದ ಚೈತನ್ಯ ಪ್ರೇಮ ಹಾಗೂ ಪವಿತ್ರ ನಾಮ ಪ್ರೇಮ ಎಂಬ ಮಕರಂದವನ್ನು ಹಂಚಿದರು. ಸ್ವಪ್ರೇಮ ಅಂದ್ರೆ ಅವರಿಗಾಗಿ ಪ್ರೇಮ, ಮತ್ತೆ ನಾಮ ಪವಿತ್ರ ನಾಮದೆಡೆಗಿನ ಪ್ರೇಮ ಎಂಬ ಮಕರಂದವನ್ನು ಹಂಚಿದರು. ಇಂಥ ಹಂಚಿಕೆಯನ್ನು ಹಿಂದೆಂದೂ ಯಾರೂ ಮಾಡಿರಲಿಲ್ಲ. ಆದ್ದರಿಂದ ನಾನು ಅವರಿಗೆ ನಮಸ್ಕರಿಸುತ್ತೇನೆ. ಪ್ರತಿಯೊಬ್ಬರಿಗೂ ತೀರಾ ಕನಿಷ್ಠರು ಅನ್ಸ್ಕೊಂಡವ್ರಿಗೂ ಕೂಡ ಯಾವ ಯೋಗ್ಯತೆ ಪರಿಗಣನೆ ಮಾಡದೆ ಎಲ್ಲರಿಗೂ ಹಂಚಿರೋದು. ಕೃಷ್ಣ ಪ್ರೇಮವು ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾತನ್ನು ಮುಂದುವರಿಸಿದರು. ಹೇ ಸನಾತನ, ಕೇಳು. ದೈವ ಪ್ರೇಮ ಉಂಟಾಗುವುದು ಭಕ್ತಿ ಸೇವೆಯ ಫಲ. ಆ ಪ್ರೇಮ ಸಾಧನೆಯೇ ಬದುಕಿನ ಅಂತಿಮ ಗುರಿಯೂ ಆಗಿದೆ. ಪ್ರೇಮ ಸಾಧನೆ ಬದುಕಿನ ಅಂತಿಮ ಗುರಿಯೂ ಆಗಿದೆ. ಈ ಬಗೆಗೆ ನಾನು ಈಗ ವಿವರಿಸುತ್ತೇನೆ. ಈ ವರ್ಣನೆಯನ್ನು ಆಲಿಸಿದವರಲ್ಲಿ ಭಕ್ತಿ ಸೇವೆಯ ದಿವ್ಯ ರಸಗಳ ಜ್ಞಾನವು ಉದಿಸುತ್ತದೆ. ಇವತ್ತು ಇಲ್ಲಿ ಶ್ರವಣ ಮಾಡ್ತಾ ಇರೋ 21 ಭಕ್ತರಿಗೆ ವರದಾನ. ಈ ವರ್ಣನೆಯನ್ನು ಆಲಿಸಿದವರಲ್ಲಿ ಭಕ್ತಿ ಸೇವೆಯ ದಿವ್ಯ ರಸಗಳ ಜ್ಞಾನವು ಉದಿಸುತ್ತದೆ. ಕೃಷ್ಣ ಪ್ರೇಮವು ಗಾಢವಾದಾಗ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಪ್ರೀತಿ ಪಡೆಯುತ್ತಾನೆ. ಕೃಷ್ಣೇ ರತಿ ಗಾಢ ಹೈಲೆ ಪ್ರೇಮ ಅಭಿಧಾನ. ಕೃಷ್ಣನೆಡೆಗೆ ರತಿ ಅಥವಾ ಆಕರ್ಷಣೆ ಹೆಚ್ಚಾದಾಗ ಅದು ಪ್ರೇಮ ಅಂತ ಕರೆಯಲ್ಪಡುತ್ತೆ. ಈ ಮನೋಭಾವವನ್ನು ಸ್ಥಾಯಿ ಭಾವ ಅಥವಾ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ರಸಗಳ ನಿತ್ಯ ಅನುಭವ ಎಂದು ಕರೆಯಲಾಗುತ್ತದೆ. ಸ್ಥಾಯಿ ಭಾವ ಅಂತ ಕರೀತಾರೆ ಇದನ್ನ. ಈ ಪ್ರೇಮದಲ್ಲಿ ಭಕ್ತ ವ್ಯಕ್ತಪಡಿಸುವಂತ ಭಾವನೆಗಳನ್ನ ಸ್ಥಾಯಿ ಭಾವ ಅಂತ ಕರೀತಾರೆ. ಅಥವಾ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ರಸಗಳ ನಿತ್ಯ ಅನುಭವ. ಇದು ಭಕ್ತಿ ಸೇವೆಯ ರಸದ ನಿತ್ಯ ಅನುಭವ. ಪರಿಶುದ್ಧ ಸತ್ವ ಗುಣದ ನೆಲಗಟ್ಟಿನ ಮೇಲೆ ಭಕ್ತಿ ಸೇವೆಯನ್ನು ಸಲ್ಲಿಸಲಾದಾಗ ಅದು ಕೃಷ್ಣ ಪ್ರೇಮದ ಒಂದು ಸೂರ್ಯ ಕಿರಣದಂತಿರುತ್ತದೆ. ಓಕೆ, ಪರಿಶುದ್ಧ ಸತ್ವಗುಣದ ನೆಲಗಟ್ಟಿನ ಮೇಲೆ
ಭಕ್ತನಾದವನು ಮೊದಲು ಸತ್ವಗುಣಕ್ಕೆ ಬರಬೇಕು, ಭೌತಿಕ ಸತ್ವಗುಣಕ್ಕೆ. ಅಂದ್ರೆ ಜೀವನದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಕೆಲಸಗಳು ಸತ್ವಗುಣದ ಸ್ತರದಲ್ಲಿ ಆಗ್ತಾ ಇರ್ಬೇಕು. ಅಂದ್ರೆ ರಜೋಗುಣ ತಮೋಗುಣದಿಂದ ನಾವು ಮೇಲೆ ಏರಿರ್ಬೇಕು ಮೊದಲು. ಆ ಸತ್ವಗುಣಕ್ಕೆ ಬಂದು ಆ ಭೌತಿಕ ಜೀವನದೆಡೆಗೆ ಅಸಡ್ಡೆಯನ್ನು ತೋರ್ಬೇಕು, ಅಥವಾ ಈ ಭೌತಿಕ ಸುಖ ದುಃಖಗಳಿಂದ ಬಾಧಿತರಾಗದೇ ಇರ್ಬೇಕು. ಇದಕ್ಕೆ ಬ್ರಹ್ಮಭೂತ ಅಂತ ಕರೀತಾರೆ. ಆ ನಂತರ ಭಕ್ತಿ ಸೇವೆ, ಕೃಷ್ಣನ ಭಕ್ತಿ, ಶುದ್ಧ ಭಕ್ತಿ ಸೇವೆ ಲಭ್ಯವಾಗತ್ತೆ. ಆಗ ಕೇವಲ ಶುದ್ಧ ಭಕ್ತಿಯಲ್ಲಿ ತೊಡಗಿರುವಂತವರು, ಅವರು ಪರಿಶುದ್ಧ ಸತ್ವಗುಣದ ನೆಲೆಯಲ್ಲಿ ನಿಂತಿದ್ದಾರೆ. ನೆಲೆಯಲ್ಲಿ ಇದ್ಕೊಂಡು ಅವರು ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ. ಆಗ ಅದು ಕೃಷ್ಣ ಪ್ರೇಮದ ಒಂದು ಸೂರ್ಯ ಕಿರಣದಂತಿರುತ್ತದೆ, ಒಂದು ಸೂರ್ಯ ಕಿರಣ ಅಷ್ಟೇ ಅದು. ಅಂತ ಹೊತ್ತಿನಲ್ಲಿ ಭಕ್ತಿ ಸೇವೆಯು ವಿವಿಧ ರುಚಿಗಳನ್ನು ಸೇರಿಸಿ ಹೃದಯವನ್ನು ಮೃದುಲವನ್ನಾಗಿ ಮಾಡುತ್ತದೆ. ಇದನ್ನು ಭಾವ ಎಂದು ಕರೆಯುತ್ತಾರೆ. ಇವಾಗ ಭಕ್ತಿಯಲ್ಲಿ ಹಲವಾರು ಹಂತಗಳಿವೆ. ಮಾಧವ ಶ್ರದ್ಧಾ ತಥಾ ಸಾಧು ಸಂಘ, ಆಮೇಲೆ ಭಜನ ಕ್ರಿಯಾ, ಆಮೇಲೆ ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ ಆಸಕ್ತಿ, ಭಾವ, ಪ್ರೇಮ. ಸೊ ಈ ಭಾವದ ಹಂತದ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಒಂದು, ಅದು ಕೃಷ್ಣ ಪ್ರೇಮದ ಒಂದು ಸೂರ್ಯ ಕಿರಣದಂತೆ ಭಾವ. ಒಂದು ಸೂರ್ಯ ಕಿರಣ. ಆಗ ಭಕ್ತಿ ಸೇವೆ ವಿವಿಧ ರುಚಿಗಳನ್ನು ಸೇರಿಸಿ ಹೃದಯ ಮೃದುವಾಗುತ್ತೆ. ಕೋಮಲವಾಗುತ್ತೆ ಹೃದಯ. ಇವಾಗ ಕಠೋರವಾಗಿದೆ, ಭೌತಿಕತೆಯಿಂದ ತುಂಬಿರೋದ್ರಿಂದ ಹೃದಯ ಕಠೋರವಾಗಿದೆ, ಆದ್ರೆ ಅವಾಗ ಕೋಮಲವಾಗತ್ತೆ. ಭಾವದ ಲಕ್ಷಣಗಳು ಎರಡು, ಒಂದು ಸ್ವರೂಪ ಸ್ಥಿತಿ ಹಾಗೂ ಇನ್ನೊಂದು ತಟಸ್ಥ ಸ್ಥಿತಿ. ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ ಅಂತ ಇದನ್ನು ಕರೀತಾರೆ. ಹೇ ಸನಾತನ, ಪ್ರೇಮದ ಲಕ್ಷಣಗಳನ್ನು ಈಗ ಹೇಳುವೆ, ಆಲಿಸು. ಆ ಭಾವವು ಹೃದಯವನ್ನು ಸಂಪೂರ್ಣವಾಗಿ ಮೃದುಗೊಳಿಸಿದಾಗ, ಪ್ರಭುವಿಗೆ ಸಂಬಂಧಿಸಿದಂತೆ ಅವನ ಒಡೆಯ ತಾನೆಂಬ ಭಾವ ಸಂಪನ್ನತೆ ಉಂಟಾದಾಗ, ಹಾಗೂ ಆ ಭಾವವು ಗಾಢವೂ ತೀವ್ರವೂ ಆದಾಗ ಆ ಸ್ಥಿತಿಯನ್ನು ಪ್ರೇಮ, ದಿವ್ಯ ಪ್ರೇಮ ಎಂದು ಪಂಡಿತ ಮಾನ್ಯರು ಕರೆಯುತ್ತಾರೆ. ಭಾವದ ಹಂತದಲ್ಲಿ ಹೃದಯ ಸಂಪೂರ್ಣವಾಗಿ ಮೃದುವಾದಾಗ ಪ್ರಭುವಿಗೆ ಸಂಬಂಧಿಸಿದಂತೆ ಅವನ ಒಡೆಯ ತಾನೆಂಬ ಭಾವ ಸಂಪನ್ನತೆ. Possessiveness in relation to ಅಂದ್ರೆ ಭಗವಂತ ನನ್ನ ಸ್ವತ್ತು ಅಥವಾ ನನಗೆ ಸೇರಿದವನು ಅನ್ನೋ ಒಂದು ಭಾವ. ಒಡೆಯ ಅಲ್ಲ. ಈ ಒಂದು ಜ್ಞಾನವಿಲ್ಲದೆ ಅನುವಾದಗಳನ್ನು ಮಾಡಿದ್ದಾರೆ. ಅಂದ್ರೆ ಭಗವಂತ ತನ್ನವನು ಅನ್ನೋ ಒಂದು ಭಾವ, ಅದು ಗಾಢವೂ ತೀವ್ರವೂ ಆದಾಗ ಅದು ಪ್ರೇಮ. ಸೊ ಮತ್ತೆ ಹೇಳ್ತೀನಿ, ಭಾವದ ಹಂತ ಅಂದ್ರೆ ಅದು ಪ್ರೇಮದ ಒಂದು ಕಿರಣ, ಸೂರ್ಯ ಕಿರಣವಿದ್ದಂತೆ. ಆಗ ಹೃದಯ ಸಂಪೂರ್ಣವಾಗಿ ಕೋಮಲವಾಗೋಗುತ್ತೆ, ಮೃದುವಾಗೋಗುತ್ತೆ. ಆ ಭಾವ ಹೃದಯವನ್ನ ಸಂಪೂರ್ಣವಾಗಿ ಮೃದುಗೊಳಿಸಿದಾಗ ಪ್ರಭು ನನ್ನವನು, ಕೃಷ್ಣ ನನ್ನವನು ಅನ್ನೋ ಒಂದು ಮಹಾಭಾವನೆ ಅದು. ಅದರೊಂದಿಗೆ
ಆ ಒಂದು ಭಾವನೆ ಬರುತ್ತೆ ಭಕ್ತನಲ್ಲಿ. ಆಮೇಲೆ ಈ ಭಾವ ಅನ್ನೋದು ಇನ್ನೂ ಗಾಢವಾಗುತ್ತೆ, ಇನ್ನೂ ತೀವ್ರವಾಗತ್ತೆ. ಭಾವ ಏನ್ ಮಾಡುತ್ತೆ? ಹೃದಯವನ್ನ ಮೃದುಗೊಳಿಸುತ್ತೆ. ಭಗವಂತ ನನ್ನವನು ಅನ್ನೋ ಒಂದು ಭಾವನೆ ಬರುತ್ತೆ ಭಕ್ತನಲ್ಲಿ. ಆ ಭಾವನೆ, ಆಮೇಲೆ ಆ ಭಾವ ಇನ್ನೂ ಗಾಢವಾಗತ್ತೆ, ಇನ್ನೂ ತೀವ್ರವಾಗತ್ತೆ. ಆಗ ಅದು ಪ್ರೇಮ. ಹ್ಮ್ ಪೊಸೆಸಿವ್ನೆಸ್. ಇದು ಭಗವಂತನ ಮೇಲಿನ ಒಂದು ಸ್ವಾಮಿತ್ವ, ಅಥವಾ ಭಗವಂತ ನನ್ನವನು ಅನ್ನೋ ಒಂದು ಆ ಅಚಲ, ಅಂದ್ರೆ ಅನ್ನೋ ಒಂದು ಭಾವವನ್ನ ಒಬ್ಬ ಬೆಳೆಸ್ಕೊಂಡಾಗ, ವಿಷ್ಣುವಿನ ಹೊರತು ಬೇರಾರೂ ತನ್ನ ಪ್ರೇಮ ಪಾತ್ರರಲ್ಲ ಎಂಬುದು ವ್ಯಕ್ತಿಯ ಮನೋಧರ್ಮವಾದಾಗ, ಬೇರೆ ಯಾರೆಡೆಗೂ ಪ್ರೇಮವನ್ನ ಕೊಡೋದ್ರಲ್ಲಿ ಅರ್ಥ ಇಲ್ಲ. ವಿಷ್ಣು ಒಬ್ಬನೇ ನನ್ನ ಪ್ರೇಮ ಪಾತ್ರ ಅನ್ನೋ ಒಂದು ಮನೋಧರ್ಮ ಬೆಳೆದಾಗ, ಇದು ಭಕ್ತಿರಸಾಮೃತ ಇಂತಹ ಒಂದು ಸ್ಥಿತಿಯನ್ನು ಕೂಡ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಭಕ್ತಿ ಅಂದ್ರೆ ಸುಮ್ನೆ ನಾವು ಇವಾಗ ಮಾಡ್ತಾ ಇದೀವಲ್ಲ, ಇವಾಗ ಏನೋ ಭಕ್ತಿಯ ಚಟುವಟಿಕೆಗಳು, ಸಾಧನ ಭಕ್ತಿಯನ್ನ ಮಾಡ್ತಾ ಇದೀವಿ, ಆದ್ರೆ ಅದು ಭಕ್ತಿ ಅಲ್ಲ. ಭಕ್ತಿ ಅಂದ್ರೆ ಇಂತಹ ಭಾವನೆ, ಭಗವಂತ ನನ್ನವನು, ಮತ್ತೆ ನನ್ನ ಪ್ರೀತಿ ಯಾರಿಗಾಗೂ ಇಲ್ಲ, ಕೇವಲ ಭಗವಂತನಿಗೋಸ್ಕರ ಮಾತ್ರ. ಅಂತಹ ಮನೋಭಾವ, ಅಂತಹ ಸ್ಥಿತಿ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅವಾಗ ನಮ್ಗೆ ಗೊತ್ತಾಗತ್ತೆ ನಮ್ಮಲ್ಲಿ, ನನ್ನಲ್ಲಿ ಈ ಭಕ್ತಿ ಇಲ್ಲ ಅಂತ. ಯಾಕಂದ್ರೆ ಅಂತಹ ಗಾಢವಾದ ಭಕ್ತಿ ಅಂದ್ರೆ ನಿಜವಾಗ್ಲೂ ಪ್ರೇಮದ ಹಂತ. ಇವಾಗ ನಾವು ಆ ಪ್ರೇಮದ ಹಂತಕ್ಕೆ ಹೋಗಕ್ಕೆ ಸಾಧನೆಯನ್ನ ಮಾಡ್ತಾ ಇದೀವಿ. ಸುದೈವದಿಂದ ವ್ಯಕ್ತಿಯು ಕೃಷ್ಣನಲ್ಲಿ ಶ್ರದ್ಧೆ ಬೆಳೆಸಿಕೊಂಡರೆ ಭಕ್ತರ ಸಂಘ ಮಾಡಲು ಪ್ರಾರಂಭಿಸುತ್ತಾನೆ. ಹಂತಗಳ ವಿವರಣೆ ಇವಾಗ. ಆದವು ಶ್ರದ್ಧಾ, ಮೊದಲು ಶ್ರದ್ಧೆ, ಆಮೇಲೆ ಸಾಧು ಸಂಘ, ಭಕ್ತರ ಸಂಘ. ಭಕ್ತರ ಸಹವಾಸದ ದೆಸೆಯಿಂದ ವ್ಯಕ್ತಿಯು ಭಕ್ತಿ ಸೇವೆ ಮಾಡಲು ಪ್ರೋತ್ಸಾಹ ಪಡೆದಾಗ ಎಲ್ಲ ಅನಪೇಕ್ಷಿತ ಕಲ್ಮಶಗಳಿಂದ ಮುಕ್ತನಾಗುತ್ತಾನೆ. ಇದು ಅನರ್ಥ ನಿವೃತ್ತಿ. ಅನಪೇಕ್ಷಿತ ಅಂದ್ರೆ ಬೇಡದೇ ಇರುವಂತಹ ಕಲ್ಮಶ, ಅನಾವಶ್ಯಕ ಕಲ್ಮಶ, ಅನಗತ್ಯ ಕಲ್ಮಶ ಮುಕ್ತನಾಗ್ತಾನೆ. ನಿಯಂತ್ರಕ ತತ್ವಗಳ ಪಾಲನೆ ಹಾಗೂ ಶ್ರವಣ ಸಂಕೀರ್ತನಗಳಿಂದ ಅವನ ಮಲಿನತೆಗಳೆಲ್ಲವೂ ದೂರವಾಗುತ್ತದೆ. ನೋಡಿ, ಇವಾಗ ನಮ್ಮ ಮಲಿನತೆ ದೂರ ಮಾಡ್ಕೋಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ಬೇಕು. ನಿಯಂತ್ರಕ ತತ್ವಗಳು ಅಂದ್ರೆ ಕೇವಲ 4 ನಿಯಂತ್ರಕ ತತ್ವಗಳಲ್ಲ, ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡ್ಬೇಕು. ಜೊತೆಗೆ ಜಪ ಮತ್ತೆ ಶ್ರವಣ ಕೀರ್ತನ. ಸೊ ಒಂದು ವಿಷಯವನ್ನ ನಾವು ತಿಳ್ಕೊಬೇಕು, ಯಾರು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಕ್ ಯಾರಿಗೆ ಆಸಕ್ತಿ ಇರಲ್ವೋ ಅವರು ಅನರ್ಥ ನಿವೃತ್ತಿಯಿಂದ ಮುಕ್ತರಾಗೋದಿಲ್ಲ. ಬಹಳ ಮುಖ್ಯವಾದ ವಿಷಯ ಅರ್ಥ ಮಾಡಿ. ಯಾಕಂದ್ರೆ ಹೆಚ್ಚು ಕಡಿಮೆ ಜನರು ಭಕ್ತರು ನಿಯಮಗಳನ್ನ ಪಾಲನೆ ಮಾಡಕ್ ಇಚ್ಛೆ ಇಲ್ಲ. ಹೇಳಿದ್ರೆ, ಅಯ್ಯೋ ಇದೆಲ್ಲ ಏನಕ್ಕೆ, ನಾವೇ ಸಂತೋಷವಾಗಿ ಭಕ್ತಿ ಮಾಡ್ತಾ ಇದೀವಿ, ನೀವ್ ಯಾಕೆ ಇಷ್ಟೊಂದು ನಿಯಮಗಳನ್ನ ತರ್ತೀರಾ? ಆದ್ರೆ ಇಲ್ಲಿ ನಮ್ಗೆ ಉತ್ತರ ಸಿಕ್ತಲ್ಲ. ನಿಯಮಗಳನ್ನ ಪಾಲನೆ ಮಾಡದೆ ಹೋದ್ರೆ ಹೃದಯ ಸ್ವಚ್ಛವಾಗೋದಿಲ್ಲ. ಯಾಕೆ ಹೇಳಿ? ನಿಯಮಗಳ ಉಲ್ಲಂಘನೆಯ ಒಂದು ಆಸೆ ಅಥವಾ ಆ ಮನೋಭಾವ ಭೌತಿಕವಾದದ್ದು. ಇಲ್ಲಾಂದ್ರೆ ಯಾಕೆ ಭಕ್ತರು ನಿಯಮಗಳ ಉಲ್ಲಂಘನೆ ಮಾಡ್ಬೇಕು? ನಿಯಮಗಳು ಯಾರು ಕೊಟ್ಟಿರೋದು? ಭಗವಂತ ಕೊಟ್ಟಿರೋದು. ಯಾರಿಗೆ ನಿಜವಾಗ್ಲೂ ಯಾವ ಭೌತಿಕ ಮನೋಭಾವವಿಲ್ವೋ ಅವನು ನಿಯಮಗಳನ್ನ ಪಾಲನೆ ಮಾಡಕ್ ಇಷ್ಟ, ಸಹಜವಾಗಿ ಅವನು ನಿಯಮಗಳನ್ನ ಪಾಲನೆ ಮಾಡ್ತಾನೆ.
ಯಾಕಂದ್ರೆ ಭಗವಂತ ಕೊಟ್ಟಿರೋದು, ಭಗವಂತನ ತೃಪ್ತಿಗೋಸ್ಕರ ನಾನು ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಈ ನಿಯಮದ ಪಾಲನೆಯಿಂದ ಭಗವಂತ ತೃಪ್ತನಾಗೋಂಗಿದ್ರೆ ನಾನು ಅದನ್ನ ಪಾಲನೆ ಮಾಡ್ತೀನಿ. ಇದು ಸಹಜ ಸ್ಥಿತಿ. ಯಾರು ಕೃಷ್ಣನ ಪಡ್ಕೋಬೇಕು ಅಂತ ಇದಾರೋ ಅವರ ಸಹಜ ಸ್ಥಿತಿ. ಹಾಗಾಗಿ ಅವ್ರ ನಿಯಮಗಳ ಉಲ್ಲಂಘನೆ ಮಾಡೋ ಯೋಚನೆ ಕೂಡ ಮಾಡಲ್ಲ. ನಿಯಮಗಳ ಉಲ್ಲಂಘನೆ ಅಂದ್ರೆ ಕೃಷ್ಣ ಬೇಡ, ಕೃಷ್ಣ ಬೇಡ ಅಂದ್ರೆ ಕೃಷ್ಣ ನಿಯಮಗಳು ಬೇಡ, ಹಾಗಾಗಿ ಕೃಷ್ಣ ಬೇಡ. ಯಾಕೆ ನಿಯಮಗಳನ್ನ ಪಾಲನೆ ಮಾಡಕ್ ಇಷ್ಟ ಇಲ್ಲ ಅವ್ರಿಗೆ? ಯಾಕಂದ್ರೆ ಭೌತಿಕವಾಗಿ ಅವರು ಇನ್ನು ಬಂಧಿತರಾಗಿದ್ದಾರೆ. ಭೌತಿಕ ಮನೋಭಾವ ಇದೆ, ಭೌತಿಕ ಜೀವನ ಪರಿಕಲ್ಪನೆಯಲ್ಲಿದ್ದಾರೆ. ಉದಾಹರಣೆಗೆ ನೋಡಿದ್ದೆಲ್ಲ ತಿನ್ಬೇಕು ಅನ್ಸೋದು ಭೌತಿಕತೆ. ಇದು ಭಕ್ತಿ ಅಲ್ಲ, ವೈಷ್ಣವ ಗುಣಲಕ್ಷಣ ಅಲ್ಲ ಇದು. ಹಾಗಾಗಿ ಯಾರು ಗಂಭೀರವಾಗಿ ಪ್ರಗತಿ ಸಾಧಿಸ್ಬೇಕು ಅಂತ ಇದ್ದಾರೋ ಅವರು ನಿಯಮಗಳ ಉಲ್ಲಂಘನೆ ಮಾಡೋದಿಲ್ಲ. ನಿಯಮಗಳನ್ನ ತಿಳ್ಕೊಳ್ಳುತ್ತಾರೆ, ಅವುಗಳನ್ನ ಪಾಲನೆ ಮಾಡಕ್ ಪ್ರಯತ್ನ ಮಾಡ್ತಾರೆ. ಸೊ ಅವಾಗ ಮಾತ್ರ ನಿಯಂತ್ರಕ ತತ್ವಗಳ ಪಾಲನೆ ಮತ್ತು ಶ್ರವಣ ಕೀರ್ತನ. ಇವಾಗ ಇದನ್ನು ನೋಡಿದೀನ, ಎಷ್ಟೊಂದ್ ಜನ ಭಕ್ತರು ಸೇವೆಯಲ್ಲಿ ತೊಡಗಿದ್ದಾರೆ, ಶ್ರವಣ ಮಾಡೋದಿಲ್ಲ. ಅವರು ಕೂಡ ಅವರ ಅನರ್ಥಗಳು ಕೂಡ ಹೋಗೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಇಲ್ಲಿ ನಿಯಂತ್ರಕ ತತ್ವಗಳ ಪಾಲನೆ, ಶ್ರವಣ ಕೀರ್ತನ ಎರಡೂ ಆಗ್ಬೇಕು. ಶ್ರವಣ ಕೀರ್ತನ ಅಂದ್ರೆ ಕೇವಲ ಹರೇ ಕೃಷ್ಣ ಮಹಾಮಂತ್ರ ಜಪದ ಶ್ರವಣ ಅಲ್ಲ, ಭಾಗವತ ಶ್ರವಣ, ತತ್ವದ ಶ್ರವಣ. ಆಗ ಮಲಿನತೆಗಳೆಲ್ಲ ದೂರ ಆಗತ್ತೆ. ವ್ಯಕ್ತಿಯು ಎಲ್ಲ ಅನಪೇಕ್ಷಿತ ಕಲ್ಮಶಗಳಿಂದ ಮುಕ್ತನಾದಾಗ ಆತ ದೃಢ ನಂಬಿಕೆಯಿಂದ ಮುಂದುವರಿಯುತ್ತಾನೆ. ಇದು ನಿಷ್ಠ. ಇದಕ್ಕೆ ನಿಷ್ಠ ಅಂತ ಕರೀತಾರೆ, ನಿಷ್ಠ ಅನ್ನೋ ಹಂತ. ಭಕ್ತಿ ಸೇವೆಯಲ್ಲಿ ಅಚಲ ಶ್ರದ್ಧೆ ಎಚ್ಚರಗೊಂಡಾಗ ಶ್ರವಣ ಹಾಗೂ ನಾಮ ಜಪಗಳಲ್ಲಿಯೂ ಅಭಿರುಚಿ ಹುಟ್ಟುತ್ತದೆ. ಇದು ಮುಂದಿನ ಹಂತ, ರುಚಿ. ಅನರ್ಥಗಳಿರುವಾಗ ಆ ಹಂತವನ್ನ ಅನಿಷ್ಠಿತ ಭಕ್ತಿ ಅಂತ ಕರೀತಾರೆ. ಅಂದ್ರೆ ನಿಷ್ಠೆ ಅನ್ನೋದಿಲ್ಲ. ಅಂದ್ರೆ ಇವತ್ತೊಂದಿನ ಮಾಡ್ತೀವಿ, ಏನೋ ಮಾಡ್ತೀವಿ ಅನ್ಕೋತೀವಿ, ಮಾಡಲ್ಲ, ಕೊಟ್ಟಿರೋ ಸೇವೆ ಸರಿಯಾಗಿ ಮಾಡಲ್ಲ, ಅಥವಾ ನೆನ್ನೆ ಮಾಡ್ತಾ ಇದ್ದಿದ್ದಂತ ನಮ್ಮ ಭಕ್ತಿ ಒಂದು ಸ್ಥಿರವಾಗಿ ಇರೋದಿಲ್ಲ. ಒಂದಿನ ಜಾಸ್ತಿ, ಒಂದಿನ ಕಡಿಮೆ. ಇದೆಲ್ಲ ಅನಿಷ್ಠಿತ ಭಕ್ತಿ. ಇದರ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ ನಮ್ಮ ಆಚಾರ್ಯರು. ಬೇಕಾದಷ್ಟು ಪುಸ್ತಕಗಳಿದೆ. ಮಾಧುರ್ಯ ಕಾದಂಬಿನಿ, ವಿಶೇಷವಾಗಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಇದರ ಒಂದು ವಿಶ್ಲೇಷಿಸಿದ್ದಾರೆ. ಆ ಎಲ್ಲ ಅನಿಷ್ಠಿತ ಅಂದ್ರೆ ಒಂದು ಸ್ಥಿರತೆ ಇಲ್ಲ ಭಕ್ತಿಯಲ್ಲಿ. ಅನ್ಯಾಭಿಲಾಷಿತ ಶೂನ್ಯಂ ಅಥವಾ ಆನುಕೂಲ್ಯೇನ ಅಥವಾ ಅಹೈತುಕಿ ಅಪ್ರತಿಹತ. ಅಪ್ರತಿಹತ ಅಂದ್ರೆ ಭೌತಿಕ ಜೀವನದ ಭೌತಿಕ ಯಾವ ಸನ್ನಿವೇಶದಿಂದಲೂ ನಮ್ಮ ಭಕ್ತಿ ಕುಂದಬಾರದು, ಬಾಧಿತವಾಗಬಾರದು. ಅಂದ್ರೆ ನಾವು ಮಾಡ್ತಾ ಇರೋ ಭಕ್ತಿಯ ಚಟುವಟಿಕೆಗಳು ಭೌತಿಕ ಸನ್ನಿವೇಶಗಳಿಂದಾಗಿ ಕಡಿಮೆ ಆಗಬಾರ್ದು. ಅದು ನಿಷ್ಠಾ ಹಂತ. ಭಕ್ತಿಯ ಆಚರಣೆ ಯಾವಾಗ್ಲೂ ಹಿಂಗೆ ಮೇಲೆ ಹೋಗ್ತಾ ಇರ್ಬೇಕು, ಅಂದ್ರೆ ಹೆಚ್ಚಾಗ್ತಾ ಹೋಗ್ಬೇಕು. ಇವಾಗ ಏನೋ ಒಂದು ಒಂದು ಹಂತದಲ್ಲಿ ನಾವು ಭಕ್ತಿಯನ್ನ ಮಾಡ್ತಾ ಇರ್ತೀವಿ. ಆ ಹಂತದಿಂದ ನಾವು ಕೆಳಗಡೆ ಇಳಿದ್ರೆ ಅದು ಅನಿಷ್ಠಿತ ಭಕ್ತಿ. ಮತ್ತೆ ಈ ಅಚಲ ಶ್ರದ್ಧೆ ಅಂದ್ರೆ ಭಕ್ತಿ ಕುಂದುತ್ತಾ ಇಲ್ಲ, ಇದ ಸ್ಥಿತಿಯಲ್ಲೇ ಇದೆ ಅಥವಾ ಹೆಚ್ಚಾಗ್ತಾ ಇದೆ, ಇದೇ ಸ್ಥಿತಿಯಲ್ಲಿದೆ ಅಂದ್ರೆ ವರ್ಷಾನ್ಗಟ್ಲೆ ನಾವ್ ಹೇಗಿದ್ವೋ ಹಾಗೇ ಇರ್ಬೇಕು ಅಂತಲ್ಲ. ಒಂದ್ಸತಿ ಜೀವನದಲ್ಲಿ ಬಹಳ ಕಷ್ಟಗಳು ಬರುತ್ತೆ, ಆಗ ಭಕ್ತಿ ಕಡಿಮೆ ಆಗದೆ ಅದೇ ಸ್ತರದಲ್ಲಿ ಇದ್ರೂ ಕೂಡ ಅದೊಂದು ದೊಡ್ಡ ಸಾಧನೆ, ಕೃಪೆ. ಅರೆ ಸಾಮಾನ್ಯವಾಗಿ ನಾವು ಯಾವ ರೀತಿಯಲ್ಲಿ ಭಕ್ತಿ ಮಾಡ್ಬೇಕು ಅಂದ್ರೆ ನೆನ್ನೆಗೂ ಇವತ್ತಿಗೂ, ಇವತ್ತು ನಾನು ನೆನ್ನೆಗಿಂತ ಸ್ವಲ್ಪ ಚೆನ್ನಾಗಿ ಭಕ್ತಿಯನ್ನ ಮಾಡಿರ್ಬೇಕು. ಇವತ್ತು ನಾನು ನೆನ್ನೆಗಿಂತ
ಸ್ವಲ್ಪ ಚೆನ್ನಾಗಿ ಭಕ್ತಿ ಆಚರಣೆ ಮಾಡಿರ್ಬೇಕು, ಸ್ವಲ್ಪ ಮುಂದುವರೆದಿರ್ಬೇಕು ನನ್ನ ಭಕ್ತಿ. ಸೊ ಇದು ಅಚಲ ಶ್ರದ್ಧೆ, ಭಕ್ತಿಯಲ್ಲಿ ಅಚಲ ಶ್ರದ್ಧೆ ಅಂದ್ರೆ ಏನೇ ಬಂದ್ರು ಭಕ್ತಿಯನ್ನ ನಿಲ್ಸೋಂಗಿಲ್ಲ, ಭಕ್ತಿಯನ್ನ ಮುಂದುವರ್ಸ್ಕೊಂಡು ಹೋಗೋದು. ಹ್ಮ್ ಹ್ಮ್ ಈ ಅಚಲ ಶ್ರದ್ಧೆ ಎಚ್ಚರಗೊಂಡಾಗ ಶ್ರವಣ ಹಾಗೂ ನಾಮ ಜಪಗಳಲ್ಲಿಯೂ ಅಭಿರುಚಿ ಹುಟ್ಟುತ್ತದೆ. ಇವತ್ತು ನಾವು ಶ್ರವಣ ನಾಮ ಜಪದಲ್ಲಿ ಅಷ್ಟೊಂದು ರುಚಿ ಇಲ್ಲೇ ಇರ್ಬೋದು ನಮ್ಗೆ. ಒಂದೊಂದ್ ದಿನ ರುಚಿ ಇರುತ್ತೆ, ಒಂದೊಂದ್ ದಿನ ಇರೋದಿಲ್ಲ. ಇದೆಲ್ಲ ಅನಿಷ್ಠಿತ ಭಕ್ತಿ. ನಾಮ ಜಪದಲ್ಲೂ ರುಚಿ ಇರ್ಬೇಕು. ಕೆಲವರಿಗೆ ಕೀರ್ತನೆಯಲ್ಲಿ ರುಚಿ ಇರುತ್ತೆ, ನಾಮ ಜಪದಲ್ಲಿ ರುಚಿ ಇಲ್ಲ. ಆಗ ಆ ಕೀರ್ತನೆ ರುಚಿ ಕೇವಲ ಸಂಗೀತದ ಪ್ರಭಾವ, ನಾಮದ ಪ್ರಭಾವವಲ್ಲ. ಸೊ ರುಚಿ ಅಂತಕ್ಕೆ ಬಂದಾಗ ಶ್ರವಣ ಮತ್ತು ಜಪ ಎರಡರಲ್ಲೂ ನಮಗೆ ರುಚಿ ಹೆಚ್ಚಾಗುತ್ತೆ. ರುಚಿಯು ಕಾರ್ಯ ಪ್ರವೃತ್ತವಾದಾಗ ವ್ಯಕ್ತಿಯಲ್ಲಿ ಒಂದು ಬಗೆಯ ಗಾಢ ಪ್ರೇಮ ಉದಿಸುತ್ತದೆ. ಪ್ರೇಮದ ಆ ಬಿತ್ತದಿಂದ ಹೃದಯದಲ್ಲಿ ಕೃಷ್ಣ ಪ್ರೇಮವು ಬೆಳೆಯುತ್ತದೆ. ಓಕೆ, ಅಟ್ಯಾಚ್ಮೆಂಟ್, ಆಸಕ್ತಿ, ಇದು ಪ್ರೇಮ ಅಲ್ಲ. ಓ, ಎಷ್ಟು ತಪ್ಪು ಮಾಡ್ತಾರಪ್ಪ. ಆಸಕ್ತಿ, ಆಳವಾದ ಆಸಕ್ತಿ ಜಾಗೃತವಾಗತ್ತೆ. ರುಚಿ ಜಾಗೃತವಾದ್ಮೇಲೆ ಆಳವಾದ ಆಸಕ್ತಿ ಹುಟ್ಟುತ್ತೆ, ಮತ್ತೆ ಅದರಿಂದ ಪ್ರೇಮದ ಬೀಜ ಹೃದಯದಲ್ಲಿ ಬೆಳೆಯಕ್ಕೆ ಶುರು ಆಗುತ್ತೆ. ಆ ರಾಗ ಪರವಶ ಭಾವೋದ್ವೇಗದ ಅವಸ್ಥೆಯು ಉತ್ಕಟವಾದಾಗ ಅದನ್ನು ದಿವ್ಯ ಪ್ರೇಮ ಎಂದು ಕರೆಯುತ್ತಾರೆ. ಆಸಕ್ತಿ ಆದ್ಮೇಲೆ ಅಭಾವ, ಗಾಢ ಹೊಯ್ಲೆ ಧರೆ ಪ್ರೇಮ ನಾಮ್, ಸೇ ಪ್ರೇಮ ಪ್ರಯೋಜನ ಸರ್ವಾನಂದ ಧಾಮ. ಇಂತಹ ದೈವ ಪ್ರೇಮವು ಬದುಕಿನ ಅಂತಿಮ ಗುರಿ ಹಾಗೂ ಆನಂದದ ಅಕ್ಷಯ ನಿಧಿ, ಎಲ್ಲ ಸಂತೋಷದ ಆಗರ. ಅದು ಸಂತೋಷದ ಆಗರ, ಆನಂದದ ಆಗರ, ಆನಂದದ ಧಾಮ ಕೃಷ್ಣ. ಓಕೆ, ಭಾವಾರ್ಥವನ್ನು ಓದ್ತೀನಿ. ದೈವ ಪ್ರೇಮದ ಬೆಳವಣಿಗೆಯು ಕ್ರಮಾಗತವಾಗಿ ನಡೆಯುವ ಪ್ರಕ್ರಿಯೆ ಎಂದು ಶ್ರೀಲ ಭಕ್ತಿ ವಿನೋದ ಠಾಕೂರರು ರೂಢೀಕರಿಸುತ್ತಾರೆ. ಸಾರಾಂಶ ರೂಪದಲ್ಲಿ ಹೇಳ್ತಾರೆ, ಇದು ಹಂತ ಹಂತವಾಗಿ ಆಗುವಂಥದ್ದು. ಯಾವುದೇ ಸುಯೋಗದಿಂದ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ಆಸಕ್ತಿ ತಳೆಯುತ್ತಾನೆ. ಅಂದ್ರೆ ಸಾಮಾನ್ಯವಾದ ಒಂದು ಇಂಟ್ರೆಸ್ಟ್ ಭಕ್ತಿ ಸೇವೆಯಲ್ಲಿ, ಯಾರಿಗಾದ್ರೂ ಭಕ್ತಿ ಸೇವೆಯಲ್ಲಿ ಒಂದಿಷ್ಟು ಆಸಕ್ತಿ ಹುಟ್ಟಿರ್ತಾರೆ, ಅದು ಯಾವುದೋ ಒಂದು ಸುಯೋಗ, ಮಹಾಭಾಗ್ಯ. ಕ್ರಮೇಣವಾಗಿ ಅವನು ಭೌತಿಕ ಕಲ್ಮಶದಿಂದ ರಹಿತವಾಗಿರುವಂತಹ ಶುದ್ಧ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನ ಬೆಳೆಸ್ಕೋತಾನೆ. ಆರಂಭದಲ್ಲಿ ಅದು ಮಿಶ್ರ ಭಕ್ತಿ ಆಗಿರುತ್ತೆ, ಯಾಕಂದ್ರೆ ಭೌತಿಕ ಕಲ್ಮಶಗಳಿಂದ ತುಂಬಿರುತ್ತೆ. ನಾನು ನನ್ನದು ಅನ್ನೋದ್ರಿಂದ ತುಂಬಿರೋದ್ರಿಂದ ಭೌತಿಕ ಕಲ್ಮಶ, ಅದು ಮಿಶ್ರ ಭಕ್ತಿ. ಆದ್ರೆ ಕ್ರಮೇಣವಾಗಿ ಕಾಲಕ್ರಮೇಣ ಅದು ಎಲ್ಲಾ ಭೌತಿಕ ಕಲ್ಮಶಗಳು ಇಂದ ಮುಕ್ತವಾದಾಗ, ಅಂದ್ರೆ ಅನರ್ಥಗಳಿಂದ ದೂರವಾದಾಗ ಅದು ಶುದ್ಧ ಭಕ್ತಿ ಸೇವೆ ಆಗತ್ತೆ. ಆ ಸನ್ನಿವೇಶದಲ್ಲಿ ಅಲ್ಲ, ಶುದ್ಧ ಭಕ್ತಿ ಸೇವೆಯಲ್ಲಿ ಆಸಕ್ತಿ ಅವನು ಹುಟ್ಟುತ್ತೆ. ಆಗ ಅವನು ಭಕ್ತರ ಸಂಘವನ್ನ ಬಯಸ್ತಾನೆ. ಆ ಸಂಘದಿಂದಾಗಿ ಅವನು ಭಕ್ತಿ ಸೇವೆಯನ್ನ
ನಿರ್ವಹಿಸೋದಕ್ಕೆ ಮತ್ತು ಶ್ರವಣ ಕೀರ್ತನಗಳಲ್ಲಿ ಅವನು ಇನ್ನಷ್ಟು ಹೆಚ್ಚು ಆಸಕ್ತಿಯನ್ನು ತೋರ್ತಾನೆ. ಅವನು ಎಷ್ಟು ಆಸಕ್ತಿಯನ್ನ ತೋರ್ತಾನೋ ಅಷ್ಟು ಅವನು ಭೌತಿಕ ಕಲ್ಮಶದಿಂದ ಪರಿಶುದ್ಧನಾಗ್ತಾನೆ. ಓಕೆ, ಮತ್ತೆ ಹೇಳ್ತೀನಿ. ಮೊಟ್ಟ ಮೊದಲಿಗೆ ಯಾವುದೋ ಒಂದು ಮಹಾ ಭಾಗ್ಯದಿಂದಾಗಿ ವ್ಯಕ್ತಿ ಭಕ್ತಿ ಸೇವೆ ಸಂಪರ್ಕಕ್ಕೆ ಬರ್ತಾನೆ. ಕ್ರಮೇಣವಾಗಿ ಅವನಿಗೆ ಶುದ್ಧ ಭಕ್ತಿ ಸೇವೆಯಲ್ಲಿ ಆಸಕ್ತಿ ಉಂಟಾಗುತ್ತೆ. ಆಗ ಅವನು ಭಕ್ತರ ಸಂಘವನ್ನ ಪಡ್ಕೋತಾನೆ. ಆ ಸಂಘದಿಂದಾಗಿ ಅವನು ಭಕ್ತಿ ಸೇವೆಯ ಚಟುವಟಿಕೆಗಳನ್ನ ಮಾಡಕ್ ಶುರು ಮಾಡ್ತಾನೆ ಮತ್ತು ಶ್ರವಣ ಕೀರ್ತನ ಪ್ರಾರಂಭ ಮಾಡ್ತಾನೆ. ಇದು ಭಜನ ಕ್ರಿಯೆ. ಆ ಭಜನ ಕ್ರಿಯೆಯಲ್ಲಿ ಅವನಿಗೆ ಆಸಕ್ತಿ ಹೆಚ್ಚಾದಷ್ಟು ಅವನು ಭೌತಿಕ ಕಲ್ಮಶದಿಂದ ಮುಕ್ತನಾಗ್ತಾ ಹೋಗ್ತಾನೆ ಅಥವಾ ಪರಿಶುದ್ಧನಾಗ್ತಾ ಹೋಗ್ತಾನೆ. ಈ ಭೌತಿಕ ಕಲ್ಮಶದಿಂದ ಸಂಪೂರ್ಣವಾಗಿ ಮುಕ್ತವಾಗಿರುವಂತ ಅನರ್ಥ ನಿವೃತ್ತಿ ಅಂದ್ರೆ ಅನಾವಶ್ಯಕವಾದ ಎಲ್ಲಾ ವಸ್ತುಗಳು ಕ್ಷೀಣಿಸಿವೆ ಅಂತ ಅರ್ಥ. ಇದು ಭಕ್ತಿ ಸೇವೆಯ ಒಂದು ಬೆಳವಣಿಗೆಯ ಒಂದು ಪರೀಕ್ಷೆ, ಎಷ್ಟು ಅನರ್ಥಗಳು ಕಡಿಮೆ ಆಗಿವೆ ಅಂತ. ಭಕ್ತನಲ್ಲಿ ಈ ಒಂದು ಭಕ್ತಿ ಭಾವ ಅಭಿವೃದ್ಧಿಗೊಂಡ್ರೆ ಅವನು ಈ 4 ನಿಯಂತ್ರಕ ತತ್ವಗಳ ಭೌತಿಕ ಕಲ್ಮಶದಿಂದ ದೂರವಾಗ್ತಾನೆ. ಇವು ಆರಂಭಿಕ ಚಿಹ್ನೆಗಳು. ಈ ಭೌತಿಕ ಕಲ್ಮಶದಿಂದ ಒಬ್ಬ ವ್ಯಕ್ತಿ ಮುಕ್ತನಾದಾಗ ಆ ದೃಢ ನಂಬಿಕೆ ಅಥವಾ ನಿಷ್ಠ ಅನ್ನೋ ಹಂತ ಜಾಗೃತವಾಗುತ್ತೆ. ಆನಂತರ ರುಚಿ. ಆ ರುಚಿಯಿಂದ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಗೆ ಇನ್ನಷ್ಟು ಅಂಟ್ಕೊಂಡ್ ಬಿಡ್ತಾನೆ. ಆ ಒಂದು ಆಸಕ್ತಿ ಇನ್ನೂ ಹೆಚ್ಚಾದಾಗ ಅದು ಕೃಷ್ಣ ಪ್ರೇಮದ ಬೀಜ ಮೊಳಕೆ ಹೊಡೆಯುತ್ತೆ. ಇದನ್ನ ಭಾವ ಅಂತ ಕರೀತಾರೆ, ಅಥವಾ ಪ್ರೀತಿ ಅಥವಾ ರತಿ ಅಂತ ಕರೀತಾರೆ. ಈ ರತಿ ಇನ್ನಷ್ಟು ಗಾಢವಾದಾಗ, ತೀವ್ರವಾದಾಗ ಅದು ಕೃಷ್ಣ ಪ್ರೇಮ, ಭಗವತ್ ಪ್ರೇಮ ಎನಿಸುತ್ತೆ. ಈ ಭಗವತ್ ಪ್ರೇಮವೇ ಜೀವನದ ಅತ್ಯುನ್ನತ ಪರಿಪೂರ್ಣತೆ ಮತ್ತು ಅದು ಎಲ್ಲಾ ಆನಂದದ ನಿಧಿ. ಹಾಗಾಗಿ ಭಕ್ತಿ ಸೇವೆಯಲ್ಲಿ 2 ಹಂತಗಳು, ಒಂದು ಸಾಧನ ಭಕ್ತಿ, ಇನ್ನೊಂದು ಭಾವ ಭಕ್ತಿ. ಸಾಧನ ಭಕ್ತಿ ಅಂದ್ರೆ ನಿಯಂತ್ರಕ ತತ್ವಗಳ ಮೂಲಕ ಭಕ್ತಿ ಸೇವೆಯಲ್ಲಿ ಪ್ರಗತಿಯನ್ನು ಸಾಧಿಸೋದು, ಇದು ಸಾಧನ ಭಕ್ತಿ. ಮತ್ತೆ ಈ ಭಕ್ತಿ ಸೇವೆಯ ಮೂಲ ತತ್ವ ಅಂದ್ರೆ ಶ್ರದ್ಧೆ, ಅದಾದ್ಮೇಲೆ ಭಕ್ತರ ಸಂಘ, ಆಮೇಲೆ ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆ ಪಡ್ಕೊಂಡಾದ್ಮೇಲೆ ಒಬ್ಬ ವ್ಯಕ್ತಿ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿದಾಗ ಆಗ ಅವನು ಅನರ್ಥಗಳಿಂದ ನಿವೃತ್ತನಾಗ್ತಾನೆ. ಆಮೇಲೆ ನಿಷ್ಠಾಗೆ ಬರ್ತಾನೆ, ಆಮೇಲೆ ರುಚಿ, ಆಸಕ್ತಿ, ಆಮೇಲೆ ಪ್ರೇಮ, ಭಾವ ಪ್ರೇಮ. ಈ ರೀತಿಯಲ್ಲಿ ಭಕ್ತ ಒಂದು ನಿರ್ದಿಷ್ಟ ರಸಕ್ಕೆ ಅಂಡ್ಕೋತಾನೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಇವುಗಳಲ್ಲಿ ಯಾವ್ದಾದ್ರು ಒಂದರಿಂದ ಆಕರ್ಷಿತನಾಗ್ತಾನೆ. ಆ ಒಂದು ಆಸಕ್ತಿ ಹೆಚ್ಚಾದಾಗ ಭಾವ ಹುಟ್ಟುತ್ತೆ, ಭಾವದ ಹಂತ. ಭಾವ ಪರಿಶುದ್ಧ ಶುದ್ಧ ಸತ್ವದ ಹಂತ. ಭಾವ ಭಕ್ತಿ ಶುದ್ಧ ಸತ್ವದ ಹಂತ. ಅಲ್ಲಿ ತನಕ ವ್ಯಕ್ತಿ ಶುದ್ಧ ಸತ್ವಕ್ಕೆ ಬಂದಿಲ್ಲ, ಭೌತಿಕ ಸತ್ವ ಗುಣದ ನೆಲೆಯಲ್ಲಿ ಅವನು ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅರೆ ಭಾವ ಭಕ್ತಿ ಹಂತಕ್ಕೆ ಬಂದಾಗ ಅವನು ಶುದ್ಧ ಸತ್ವದ ಸ್ತರವನ್ನ ಏರಿದಾನೆ ಅಂತ ಅರ್ಥ. ಆ ಭಾವದಿಂದಾಗಿ ಹೃದಯ ಕರ್ಗೋಗ್ಬಿಡತ್ತೆ. ಮತ್ತೆ ಅದು ಈ ಭಾವ ಭಕ್ತಿ, ಇದು ಪ್ರೇಮದ ಮೊದಲ ಬೀಜ ಅಥವಾ ಮೊದಲ ಕಿರಣ. ಈ ಒಂದು ಭಾವದ ಹಂತ ತೀವ್ರವಾದಾಗ ಅದು ಪ್ರೇಮ ಭಕ್ತಿ ಆಗತ್ತೆ. ಇದನ್ನ ಭಕ್ತಿ ರಸಾಮೃತ ಸಿಂಧು ವಿವರಿಸಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಇದೇ ಹಂತಗಳನ್ನ ವಿವರಿಸಿದ್ದಾರೆ. ಮೊಟ್ಟ ಮೊದಲಿಗೆ ಶ್ರದ್ಧೆ ಇರತಕ್ಕದ್ದು. ಆಗ ವ್ಯಕ್ತಿಯು ಪರಿಶುದ್ಧ ಭಕ್ತರ ಸಂಘ ಮಾಡುವುದರಲ್ಲಿ ಆಸಕ್ತಿ ತಳೆಯುತ್ತಾನೆ. ತರುವಾಯ ವ್ಯಕ್ತಿಯು ಗುರುವಿನಿಂದ ದೀಕ್ಷೆ ಪಡೆಯುತ್ತಾನೆ ಹಾಗೂ ಗುರುವಿನ ಆಜ್ಞೆಯಂತೆ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನ ಮಾಡುತ್ತಾನೆ.
ಹೀಗೆ ವ್ಯಕ್ತಿಯು ಸಕಲ ಅನಪೇಕ್ಷಣೀಯ ಪದ್ಧತಿಗಳಿಂದ ಆಗುವನಲ್ಲದೆ ಭಕ್ತಿ ಸೇವಾ ಕ್ರಿಯೆಯಲ್ಲಿ ಭದ್ರವಾಗಿ ನೆಲೆಯೂ ನಿಲ್ಲುತ್ತಾನೆ. ಆ ಬಳಿಕ ವ್ಯಕ್ತಿಯು ರುಚಿ ಹಾಗೂ ಒಲವುಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಸಾಧನ ಭಕ್ತಿ ಅಥವಾ ನಿಯಂತ್ರಕ ತತ್ವಗಳ ಅನುಸಾರ ಭಕ್ತಿ ಸೇವೆ ಮಾಡುವುದರ ಕ್ರಮ ಇದು. ಕ್ರಮೇಣ ರಸಭಾವಗಳು ತೀವ್ರಗೊಳ್ಳುತ್ತಾ ಹೋಗುತ್ತವೆ. ಕೊನೆಯಲ್ಲಿ ದಿವ್ಯ ಪ್ರೇಮವು ಎಚ್ಚರಗೊಳ್ಳುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಒಲವುಳ್ಳ ಭಕ್ತನ ದೈವ ಪ್ರೇಮವು ಕ್ರಮೇಣ ವರ್ಧಿಸುವುದು. ಹೀಗೆ ಆಧ್ಯಾತ್ಮಿಕವಾಗಿ ಬಲಯುತವಾದ ದೈವ ಸಂದೇಶವನ್ನು ಭಕ್ತರ ಸಂಘದಲ್ಲಿ ಮಾತ್ರ ಸಮಂಜಸವಾಗಿ ಚರ್ಚಿಸಬಹುದು. ಮತ್ತು ಇಂತಹ ಜಿಜ್ಞಾಸೆಯನ್ನು ಭಕ್ತರ ಸಂಘದಲ್ಲಿ ಮಾಡಿದಾಗ ಮಾತ್ರವೇ ಆನಂದದಾಯಕವಾಗಿರುತ್ತದೆ. ಭಕ್ತನಿಂದ ಶ್ರವಣ ಮಾಡಿದಾಗ ದಿವ್ಯ ಅನುಭವದ ಹಾದಿಯು ಬೇಗ ಸುಗಮವಾಗುತ್ತದೆ, ಬೇಗ ತೆರೆಯುತ್ತೆ. ಮತ್ತು ಕ್ರಮೇಣ ಅಚಲ ಶ್ರದ್ಧೆ ಬೆಳೆಯುತ್ತೆ. ಏನ್ ಅಚಲ ಶ್ರದ್ಧೆ ಇದು? ಕಾಲಕ್ರಮೇಣ ಆಕರ್ಷಣೆ ಮತ್ತು ಭಕ್ತಿ ಬೆಳೆಯುತ್ತೆ ಅನ್ನೋ ಒಂದು ಶ್ರದ್ಧೆ. ವ್ಯಕ್ತಿಯ ಹೃದಯದಲ್ಲಿ ರಸಭಾವದ ಬೀಜವು ವಾಸ್ತವವಾಗಿ ಇದ್ದದ್ದಾದರೆ ಅದರ ಲಕ್ಷಣಗಳು ಅವನ ಕಾರ್ಯ ಚಟುವಟಿಕೆಗಳಲ್ಲಿ ಕಂಡುಬರುತ್ತವೆ. ಇದು ಸಕಲ ಧರ್ಮ ಗ್ರಂಥಗಳ ಅಭಿಪ್ರಾಯ. ಕೃಷ್ಣನಲ್ಲಿ ವ್ಯಕ್ತಿಗಿರುವ ರಾಗ ಪರವಶ ರಸಭಾವದ ಬಿತ್ತವು ಫಲಿಸಿದಾಗ ವ್ಯಕ್ತಿಯ ಚರ್ಯೆಯಲ್ಲಿ 9 ಬಗೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಕೃಷ್ಣನಲ್ಲಿ ಆ ಭಾವ ಒಂದು ಬೀಜ ಮೊಳಕೆ ಹೊಡೆದಾಗ ವ್ಯಕ್ತಿಯ ಚರ್ಯೆಯಲ್ಲಿ ವರ್ತನೆಯಲ್ಲಿ 9 ಬಗೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಹೀಗಿವೆ. ಕ್ಷಮಾಗುಣ ಇನ್ನೊಬ್ರನ್ನ ಕ್ಷಮಿಸೋದು. ಶಾಂತಿರ್ ಅವ್ಯರ್ಥ ಕಾಲತ್ವಂ, ಸಮಯ ಸುಮ್ಮನೆ ವ್ಯರ್ಥವಾಗ್ತಾ ಇದೆಯಲ್ಲ ಅನ್ನೋ ಒಂದು ಭಾವನೆ. ಮೇಲೆ ವಿರಕ್ತಿ, ಮಾನಶೂನ್ಯತ, ಹುಸಿ ಪ್ರತಿಷ್ಠೆ ಇಲ್ಲದಿರುವಿಕೆ. ಆಶಾಬಂಧ, ಆಸೆ, ಒಂದು ಆಶಯ ಏನೋ ಆಗ್ಬೋದು ಅಂತ. ಕಂಠತೆ, ಕಾತರತೆ. ನಾಮಗಾನೇ ಸದಾ ರುಚಿ, ಪವಿತ್ರ ನಾಮವನ್ನು ಜಪಿಸುವುದರಲ್ಲಿ ಅಭಿರುಚಿ. ನಾವು ಮಾಡ್ತೀವಲ್ಲ, ಜಪ ಮಾಡ್ಬಿಟ್ಟು ಜಪ ಬ್ಯಾಗ್ ಕಟ್ಟಿಟ್ಬಿಡೋದು, ಹಾಗಲ್ಲ. ಆ ಭಕ್ತರು ಯಾವಾಗ್ಲೂ ಜಪ ಮಾಡೋದಕ್ಕೆ ಅವ್ರಿಗೆ ಆ ನಾಮ ಜಪದಲ್ಲಿ ರುಚಿಯನ್ನ ಅನುಭವಿಸ್ತಾರೆ. ಪ್ರಭುವಿನ ದಿವ್ಯ ಗುಣಗಳ ವರ್ಣನೆಗಳಲ್ಲಿ ಅಕ್ಕರೆ ಅಟ್ಯಾಚ್ಮೆಂಟ್. ಹಾಗೂ ಪ್ರಭುವಿನ ವಾಸಸ್ಥಳಗಳಲ್ಲಿ, ಎಂದರೆ ದೇವಸ್ಥಾನ ಅಥವಾ ವೃಂದಾವನದಂತಹ ಪುಣ್ಯಕ್ಷೇತ್ರಗಳಲ್ಲಿ ಒಲವು. ಎಲ್ಲವನ್ನು ಅನುಭಾವ ಅಥವಾ ರಾಗ ಪರವಶ ರಸಭಾವದ ಅಧೀನ ಚಿಹ್ನೆಗಳೆಂದು ಕರೆಯಲಾಗಿದೆ. ಭಾವ ಅಂತದ ಅಧೀನ ಚಿಹ್ನೆಗಳು ಇವು. ಯಾವ ವ್ಯಕ್ತಿಯ ಹೃದಯದಲ್ಲಿ ದೈವ ಪ್ರೇಮದ ಬಿತ್ತವು ಫಲಿಸಲು ಪ್ರಾರಂಭವಾಗಿದೆಯೋ ಅವನಲ್ಲಿ ಈ ಚಿಹ್ನೆಗಳು ಕಾಣುತ್ತವೆ. ಸೊ ನಮ್ಮಲ್ಲಿ ಭಾವ ಇದೆಯೋ ಇಲ್ವೋ ಅನ್ನೋದಕ್ಕೆ ಈ ಗುಣಲಕ್ಷಣಗಳನ್ನ ನಾವು ಗುರುತಿಸ್ಬೇಕು. ಕ್ಷಮೆ, ಇನ್ನೊಬ್ಬರನ್ನ ಕ್ಷಮಿಸೋ ಬುದ್ಧಿ, ಸಮಯ ವ್ಯರ್ಥವಾಗಬಾರ್ದು, ಭಕ್ತಿ ಮಾಡದೆ ಒಂದು ಕ್ಷಣನೂ ವ್ಯರ್ಥವಾಗಬಾರ್ದು. ವೈರಾಗ್ಯ, ವಿರಕ್ತಿ, ಹುಸಿ ಅಹಂಕಾರ ಅಥವಾ ಗರ್ವ, ಪ್ರತಿಷ್ಠೆ ಇಲ್ಲದೆ ಇರೋದು, ಒಂಥರ ಒಂದು ಆಶಯ ಭವಿಷ್ಯದ ಬಗ್ಗೆ. ಕಾತರತೆ, ಪವಿತ್ರ ನಾಮ ಜಪದೆಡೆಗೆ ಒಂದು ರುಚಿ, ಕೃಷ್ಣನ ಚಟುವಟಿಕೆಗಳ ಕುರಿತ ವರ್ಣನೆಗಳ ಮೇಲೆ ಒಂದು
ಖರೆ. ಮತ್ತೆ ಭಗವಂತ ನೆಲೆಸಿರುವಂತ ಜಾಗ ದೇವಸ್ಥಾನ ಅಥವಾ ವೃಂದಾವನದೆಡೆಗೆ ಮಕಾರ ಅಥವಾ ಒಲವು, ಇವು ಅನುಭಾವ. ಈ ಚಿಹ್ನೆಗಳು ಯಾರಲ್ಲಿ ಇದೆಯೋ ಅದರಲ್ಲಿ ಆ ಭಾವ ಇದೆ, ಮತ್ತೆ ಪ್ರೇಮ ಜಾಗೃತವಾಗಕ್ಕೆ ಪ್ರಾರಂಭವಾಗಿದೆ ಅಂತ ಗೊತ್ತಾಗತ್ತೆ. ಆದ್ರೆ ನಾವೇನ್ ಗಮನಿಸ್ಬೇಕು, ಈ ಗುಣಲಕ್ಷಣಗಳು ಇರುವಾಗ ಭೌತಿಕವಾದ ಯಾವ ಯೋಚನೆಗಳು ಇಲ್ಲ. ಅಂದ್ರೆ ಭೌತಿಕತೆಯನ್ನ ಮೀರಿರುವಂತ ಹಂತ ಇದು. ಅಂದ್ರೆ ಭೌತಿಕ ವಿಷಯಗಳ ಬಗ್ಗೆ ದುಃಖ, ಸಂತೋಷ ಇದ್ಯಾವುದೂ ಇರಲ್ಲ. ಈ ವ್ಯಕ್ತಿಗೆ ಕೇವಲ ಆಧ್ಯಾತ್ಮಿಕತೆ ಕೃಷ್ಣನಲ್ಲಿ ಮಾತ್ರ ಆಸಕ್ತಿ ಅಷ್ಟೇ. ಆ ಹಂತದಲ್ಲಿ ಇದ್ಕೊಂಡು ಅವನು ಈ ಎಲ್ಲ ಗುಣಗಳನ್ನ ಅನುಭವಿಸ್ತಾ ಇದ್ದಾನೆ. ಯಾಕಂದ್ರೆ ಒಂದೊಂದ್ಸತಿ ನಮಗೂ ಕೂಡ ಇವೆಲ್ಲ ಅನುಭವಗಳಾಗ್ಬೋದು. ಆದ್ರೆ ನಾವು ಈ ಭೌತಿಕತೆಯಿಂದ ಇನ್ನೂ ಹೊರ ಬಂದಿಲ್ಲ ಅಂದ್ರೆ ಇದು ಭಾವ ಅಥವಾ ಭಾವದ ಹಂತ ಅಲ್ಲ. ಅಂದ್ರೆ ಅನರ್ಥಗಳೆಲ್ಲ ಹೋಗಿರ್ಬೇಕು. ವ್ಯಕ್ತಿಯ ಹೃದಯದಲ್ಲಿ ಬೀಜ ರೂಪದಲ್ಲಿರುವ ಕೃಷ್ಣ ಪ್ರೇಮವು ಫಲರೂಪಕ್ಕೆ ಬಂದಾಗ ಆತ ಐಹಿಕ ಸಂಗತಿಗಳಿಂದ ಕ್ಷೋಭಿತನಾಗುವುದಿಲ್ಲ. ಐಹಿಕ ಸಂಗತಿಗಳಿಂದ ಕ್ಷೋಭಿತನಾಗುವುದಿಲ್ಲ. ಏ ಬ್ರಾಹ್ಮಣರೇ, ನಾನು ಸಂಪೂರ್ಣ ಶರಣಾಗತ ಆತ್ಮನ ಎಂಬುದಾಗಿ ನನ್ನನ್ನು ಸ್ವೀಕರಿಸಿರಿ. ಪ್ರಭುವಿನ ಪ್ರತಿನಿಧಿಯಾದ ಗಂಗಾ ಮಾತೆಯು ನನ್ನನ್ನು ಹಾಗೆಂದೇ ಸ್ವೀಕರಿಸಿದ್ದಾಳೆ. ಏಕೆಂದರೆ ನಾನು ಈಗಾಗಲೇ ಪ್ರಭುವಿನ ಪಾದಕಮಲಗಳನ್ನು ನನ್ನ ಹೃದಯದಲ್ಲಿ ಇರಿಸಿಕೊಂಡಿದ್ದೇನೆ. ಆ ತಕ್ಷಕನು ಅಥವಾ ಬ್ರಾಹ್ಮಣನು ಸೃಷ್ಟಿಸಿರುವ ಮಾಯಾ ಜೀವಿಯು ನನ್ನನ್ನೀಗಲೇ ಕಟ್ಟಲಿ. ನೀವೆಲ್ಲರೂ ಭಗವಾನ್ ವಿಷ್ಣುವಿನ ಲೀಲೆಗಳನ್ನು ಕುರಿತು ಹಾಡುವುದನ್ನು ಮುಂದುವರಿಸಬೇಕೆಂದು ಮಾತ್ರ ನನ್ನ ಅಪೇಕ್ಷೆ. ತಮ್ಮೋಪಯಾತಂ ಪ್ರತಿಯಂತು ವಿಪ್ರಾ ಗಂಗಾ ಚ ದೇವಿ ಧೃತ ಚಿತ್ತಂ ಈಶೆ ವಿಜೋಪಸೃಷ್ಟ ಕುಹಕಸ್ ತಕ್ಷಕೋ ವಾ ದಶವಲಂ ಗಾಯತ ವಿಷ್ಣುಗಾತಾಃ. ಪರೀಕ್ಷಿತ ಮಹಾರಾಜ ಹೇಳ್ತಾನೆ ಮೊದಲನೇ ಸ್ಕಂದದಲ್ಲಿ, ಒಂದು ಕ್ಷಣವನ್ನು ವ್ಯರ್ಥ ಮಾಡುವಂತಿಲ್ಲ. ಪ್ರತಿಯೊಂದು ಕ್ಷಣವನ್ನು ಕೃಷ್ಣನಿಗಾಗಿ ಅಥವಾ ಅವನಿಗೆ ಸಂಬಂಧಿಸಿದ ವಿಷಯಕ್ಕಾಗಿ ವಿನಿಯೋಗಿಸಬೇಕು. ಭಕ್ತರು ತಮ್ಮ ಮಾತಿನಿಂದ ಪ್ರಭುವನ್ನು ಕುರಿತು ಪ್ರಾರ್ಥಿಸುತ್ತಾರೆ, ಮನಸ್ಸಿನಿಂದ ಸದಾ ಅವನನ್ನು ಸ್ಮರಿಸುತ್ತಾರೆ, ದೇಹಗಳಿಂದ ಪ್ರಭುವಿಗೆ ನಮಿಸುತ್ತಾರೆ. ಎಲ್ಲಾ ಚಟುವಟಿಕೆಗಳನ್ನು ನಡೆಸಿಯೂ ಅವರಿಗೆ ತೃಪ್ತಿ ಇಲ್ಲ. ಇದು ಪರಿಶುದ್ಧ ಭಕ್ತರ ಸ್ವಭಾವ. ಈ ಭಕ್ತ ಜನ ಕಣ್ಣೀರು ಸುರಿಸುತ್ತಾ ತಮ್ಮ ಇಡೀ ಬದುಕನ್ನು ಪ್ರಭುವಿನ ಸೇವೆಗೆ ಸಮರ್ಪಿಸುತ್ತಾರೆ. ಈ ಭಕ್ತಿ ಸುಧೋದಯ ಅನ್ನೋ ಒಂದು ಹಂತದಿಂದ ಐಹಿಕ ಕ್ಷೇತ್ರದಲ್ಲಿ ಜನರು ಲೌಕಿಕ ಸುಖ, ಯೋಗ ಶಕ್ತಿ ಹಾಗೂ ಇಂದ್ರಿಯ ತುಷ್ಟಿ ಇವುಗಳಲ್ಲಿ ಆಸಕ್ತಿಯುಳ್ಳವರು. ಆದರೆ ಭಕ್ತನಿಗೆ ಇವು ಎಷ್ಟು ಮಾತ್ರವೂ ಆಕರ್ಷಕವಾಗಿ ಕಾಣುವುದಿಲ್ಲ. ಲೌಕಿಕ ಸುಖ, ಯೋಗ ಶಕ್ತಿ, ಇಂದ್ರಿಯ ತುಷ್ಟಿ ಇದರಲ್ಲಿ ಭಕ್ತನಿಗೆ ಯಾವ ಆಸಕ್ತಿ ಇಲ್ಲ. ಉತ್ತಮ ಶ್ಲೋಕನೆಂದು ಕರೆಯಲಾಗುವ ದೇವೋತ್ತಮ ಪರಮಪುರುಷ ಕೃಷ್ಣನ ಸಂಘ ಭಾಗ್ಯವನ್ನು ಪಡೆಯಲು ಭರತ ಮಹಾರಾಜನು ತವಕ ಪಡುತ್ತಿದ್ದ ಕಾರಣ ಕೃಷ್ಣನ ಅನುಗ್ರಹ ಸಂಪಾದನೆಗಾಗಿ ಗೀತೆಗಳನ್ನು ಹಾಡುವುದು, ಪ್ರಾರ್ಥನೆ ಸಲ್ಲಿಸುವುದು ಸಾಮಾನ್ಯವಷ್ಟೇ. ಭರತ ಮಹಾರಾಜನು ತನ್ನ ತಾರುಣ್ಯದಲ್ಲೇ ತನಗೆ ಪರಮಪ್ರಿಯರಾದ ಹೆಂಡತಿ ಮಕ್ಕಳನ್ನು, ಪ್ರೀತಿ ಪಾತ್ರರಾದ ಸ್ನೇಹಿತರನ್ನು, ಕೊನೆಗೆ ರಾಜ್ಯವನ್ನು ತೊರೆದ. ಮಲ ವಿಸರ್ಜಿಸಿದ ಬಳಿಕ ಅದನ್ನು ಬಿಟ್ಟು ಬರುವಂತೆ ಎಲ್ಲವನ್ನು ಬಿಟ್ಟ. ಭರತ ಮಹಾರಾಜ ಭಾವದ ಹಂತದಲ್ಲಿದ್ದ. ಭಾವದ ಹಂತದಲ್ಲಿದ್ರು ಕೂಡ ನಾವು ಪತಿತರಾಗ್ಬೋದು. ಅವನು ಜಿಂಕೆಗೆ ಅಂಟ್ಕೊಂಡಂಗೆ. ಪರಿಶುದ್ಧ ಭಕ್ತನ ಗುಣಮಟ್ಟವು ಬೇರೆಲ್ಲದಕ್ಕಿಂತ ಮೇಲಿನದಾದರೂ ತಾನು ಬದುಕಿನ ಕೆಳಹಂತದಲ್ಲಿರುವುದಾಗಿಯೇ ಅವನ ಗ್ರಹಿಕೆಯಾಗಿರುತ್ತದೆ. ಸೊ ಇದು ನಿಜವಾದ ನಮ್ರತೆ, ನಿಜವಾದ ನಮ್ರ ಸ್ವಭಾವ. ಭರತ ಮಹಾರಾಜನು ಸದಾ ತನ್ನ ಹೃದಯದಲ್ಲಿ ಕೃಷ್ಣ ಪ್ರೇಮವನ್ನು ಹೊತ್ತೇ ಇರುತ್ತಿದ್ದ. ಭರತನು ರಾಜರಿಗೆ ಮುಕ್ಕುಟ್ಟ ಪ್ರಾಯನಾಗಿದ್ದವ. ಆದರೂ ತನ್ನ ಶತ್ರುಗಳಲ್ಲಿದ್ದ ಪಟ್ಟಣಗಳಲ್ಲಿ ಕೂಡ ತಿರುಪೆ ಎತ್ತುತ್ತಾ ಅಲೆದಾಡುತ್ತಿದ್ದ.
ಅಷ್ಟೇ ಅಲ್ಲ, ಮನುಷ್ಯರಲ್ಲೇ ಅತ್ಯಂತ ಹೀನರೆನಿಸಿದ ಶ್ವಾನ ಭಕ್ಷಕ ಚಂಡಾಲರಿಗೆ ಕೂಡ ಗೌರವ ನೀಡುತ್ತಿದ್ದ. ಭಗವಾನ್ ಕೃಷ್ಣನು ತನಗೆ ದಯೆ ತೋರುತ್ತಾನೆಂದು ಪೂರ್ಣ ಶರಣಾಗತನಾದ ಭಕ್ತನು ಸದಾ ನಿರೀಕ್ಷಿಸುತ್ತಿರುತ್ತಾನೆ. ದಯೆ ತೋರುತ್ತಾನೆ, ಈ ಆಶಾಭಾವ ಅವನಲ್ಲಿ ದೃಢವಾಗಿರುತ್ತದೆ. ಇದು ಕೂಡ ಭಾವದ ಒಂದು ಗುಣಲಕ್ಷಣ. ಭಗವಂತ ಖಂಡಿತವಾಗಿಯೂ ನನಗೆ ದಯೆ ತೋರ್ತಾನೆ, ಅಂದ್ರೆ ಯಾವ ರೀತಿಯಲ್ಲಿ ನಾನು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ದಯೆ ತೋರ್ತಾನೆ ಅನ್ನೋ ಒಂದು ದೃಢ ವಿಶ್ವಾಸ, ಇದು ದೃಢ ಆಶಾಭಾವ. ಇದು ಕೂಡ ಮೂರನೇ ಗುಣ. ಇದು ಮೊದಲನೇ ಗುಣ ಕ್ಷಮಾಗುಣ, ಎರಡನೇದು ಸಮಯವನ್ನು ವ್ಯರ್ಥ ಮಾಡಬಾರ್ದು, ಮೂರನೇದು ವೈರಾಗ್ಯ, ಎಲ್ಲವನ್ನು ಬಿಟ್ಟು ಹೋಗೋದಕ್ಕೆ, ನಾಲ್ಕನೇದು ಹುಸಿ ಪ್ರತಿಷ್ಠೆ ಇಲ್ಲದಿರುವುದು, ಐದನೇದು ಈ ಆಶಾಭಾವ. ಏ ಪ್ರಿಯ ಪ್ರಭುವೇ, ನನಗೆ ನಿನ್ನಲ್ಲಿ ಪ್ರೀತಿ ಇಲ್ಲ. ಜಪ ಸಂಕೀರ್ತನಾದಿಗಳಿಂದ ಭಕ್ತಿ ಸೇವೆ ಮಾಡುವ ಯೋಗ್ಯತೆಯೂ ನನಗಿಲ್ಲ. ವೈಷ್ಣವ ಯೋಗ ಶಕ್ತಿಯಾಗಲಿ ಜ್ಞಾನವಾಗಲಿ ನನ್ನ ಪಾಲಿಗೆ ಬಂದಿಲ್ಲ. ಅವನಂತೆ ನಾನು ಪುಣ್ಯ ಭಾಜನನೂ ಅಲ್ಲ, ಉತ್ತಮ ಕುಲ ಸಂಜಾತನೂ ನಾನಲ್ಲ. ಒಟ್ಟಿನಲ್ಲಿ ನನ್ನ ಬಳಿ ಏನೂ ಇಲ್ಲ. ಆದರೂ ಹೋ ಗೋಪಿ ವಲ್ಲಭ, ತೀರಾ ಪತಿತರಿಗೂ ನಿನ್ನ ಅನುಗ್ರಹ ಪ್ರದಾನವಾಗುತ್ತದೆ. ಇದೇ ಛಿದ್ರ ಮಾಡಲಾಗದ ಆಶಾ ಭಾವ ಒಂದು ಶಾಶ್ವತವಾಗಿ ನನ್ನ ಎದೆಯಲ್ಲಿದೆ. ಆ ವಿಶ್ವಾಸವು ಸದಾ ನನ್ನನ್ನು ನೋಯಿಸುತ್ತಿರುತ್ತದೆ. ಇದು ಭಕ್ತಿಯ ಸಾಮರ್ಥ್ಯ ಸಿಂಗ್. ಅಂದ್ರೆ ಆ ಒಂದು ಆಶಾಭಾವ ಇರ್ಬೇಕು, ಭಗವಂತ ನನಗೆ ದಯೆಯನ್ನ ತೋರ್ತಾನೆ. ಆಮೇಲೆ ಆತರತೆ, ಭಗವಂತನ ಸಂಘದಲ್ಲಿ ಇರಬೇಕೆಂಬ ಭಾವೋದ್ದೀಪಿತ ಅಪೇಕ್ಷೆಯು ನನ್ನಲ್ಲಿನ ಕಟ್ಟಾಸೆಯ ಲಕ್ಷಣವಾಗಿದೆ. ಈ ಕಾತರತೆ ಇರ್ಬೇಕು, ಭಗವಂತನ ಸಂಘದಲ್ಲಿ ಇರ್ಬೇಕು. ಹೇ ಕೃಷ್ಣ, ಹೇ ಮುರಳಿ ವಾದಕ, ನಿನ್ನ ಶೈಶವದ ಸವಿಯು ಲೋಕಗಳಲ್ಲಿಯೇ ಅದ್ಭುತವಾದದ್ದು. ನನ್ನ ಅಸ್ಥಿರತೆಯನ್ನು ನೀನು ಬಲ್ಲೆ, ನಿನ್ನ ಚಾಂಚಲ್ಯವನ್ನು ನಾನೂ ಬಲ್ಲೆ. ಈ ಬಗೆಗೆ ಬೇರೆ ಯಾರೂ ತಿಳಿದವರಲ್ಲ. ನಿರ್ಜನ ಸ್ಥಳವೊಂದರಲ್ಲಿ ನಾನು ನಿನ್ನ ರಮ್ಯ ಸುಂದರ ಮುಖಾರವಿಂದವನ್ನು ನೋಡಬಯಸುವೆ, ಆದರೆ ಇದನ್ನು ಸಾಧ್ಯಗೊಳಿಸುವುದೆಂತು? ಇದು ಕೃಷ್ಣ ಕರ್ಣಾಮೃತ ಅನ್ನೋ ಶ್ಲೋಕ ಗ್ರಂಥದಿಂದ. ಇದು ಕಾತರತೆ, ಭಗವಂತನ ಜೊತೆ ಇರಬೇಕು ಅನ್ನೋ ಒಂದು ಕಾತರತೆ. ಆಮೇಲೆ ಪವಿತ್ರ ನಾಮವು ಬಹುವಾಗಿ ರುಚಿಸುತ್ತದೆಯಾದ್ದರಿಂದ ಸತತವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಲ್ಲಿ ವ್ಯಕ್ತಿಯು ಉಳ್ಳವನಾಗಿರುತ್ತಾನೆ. ಬೇರೆ ಏನು ಸೇವೆ ಇಲ್ಲ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ನಡೀತಾ ಇರುತ್ತೆ. ಹೇ ಗೋವಿಂದ, ರಾಧಿಕಾ ಎನ್ನುವ ಹೆಸರಿನ ಈ ಲಾವಣ್ಯವತಿ ತರುಣಿಯು ಇಂದು ಮಧುರವಾದ ಕಂಠದಲ್ಲಿ ನಿನ್ನ ಪವಿತ್ರ ನಾಮಗಳನ್ನು ಹಾಡುತ್ತಾ ಸತತವಾಗಿ ಕಣ್ಣೀರು ಹರಿಸುತ್ತಿದ್ದಾಳೆ. ಹೂಗಳಿಂದ ಸುರಿಯುತ್ತಿರುವ ಮಧುವಿನಂತಿವೆ ಆಕೆಯ ಕಣ್ಣೀರ ಹನಿಗಳು. ಭಾವದ ಘಟ್ಟದಲ್ಲಿ ಪ್ರಭುವಿನ ದಿವ್ಯ ಗುಣಗಳನ್ನು ಸಂಕೀರ್ತಿಸುವ ಹಾಗೂ ಜಪಿಸುವ ಪ್ರವೃತ್ತಿಯನ್ನು ಭಕ್ತನು ಎಚ್ಚರಗೊಳಿಸಿದ್ದಾನೆ. ಈ ಪ್ರಕ್ರಿಯೆಯಲ್ಲಿ ಅವನಿಗೆ ಒಲವಿದೆ. ಭಗವಂತನ ಗುಣಗಾನ. ಹೇ ಪ್ರಭುವೇ, ಕೃಷ್ಣ ದಿವ್ಯ ದೇಹವು ಮಧುರವಾದದ್ದು, ಅವನ ಮುಖವು ಅವನ ದೇಹಕ್ಕಿಂತ ಹೆಚ್ಚು ಮಧುರವಾದದ್ದು. ಆದರೆ ಜೇನಿನ ಪರಿಮಳವುಳ್ಳ ಅವನ ಮಂದ ಸ್ಮಿತವಾದರೂ ಎಲ್ಲದಕ್ಕಿಂತಲೂ ಹೆಚ್ಚು ಸಿಹಿಯಾದದ್ದು. ಕೃಷ್ಣನ ಗುಣಗಾನ, ಅದರಲ್ಲಿ ಅಕ್ಕರೆ. ಆಮೇಲೆ ರಾಗ ಪರವಶ ರಸಭಾವದಲ್ಲಿ ಮಗ್ನನಾದ ಭಕ್ತನು ಎಂದಿಗೇ ಆಗಲಿ ಕೃಷ್ಣನು ಲೀಲೆಗಳನ್ನು ತೋರಿದ ಸ್ಥಳದಲ್ಲಿ ವಸತಿ ಮಾಡಿಕೊಂಡಿರುತ್ತಾನೆ, ಮಾನಸಿಕವಾಗಿ ಅಥವಾ ದೈಹಿಕವಾಗಿ. ಹೇ ಪ್ರಭು ಪುಂಡರೀಕಾಕ್ಷ, ಕಣ್ಣೀರು ಸುರಿಸುತ್ತಾ ನಾನು ನಿನ್ನ ನಾಮ ಸಂಕೀರ್ತನೆ ಮಾಡುತ್ತಿರಬೇಕು ಹಾಗೂ ಆ ಅವಸ್ಥೆಯಲ್ಲಿರುತ್ತಾ ಯಮುನಾ ನದಿಯ ತೀರದಲ್ಲಿ ರಾಗ ಪರವಶತೆಯಿಂದ ನಾನು ವರ್ತಿಸಬೇಕು. ಆ ದಿನ ಎಂದು ಬರುತ್ತದೆ? ಕೃಷ್ಣನಲ್ಲಿ ಆಕರ್ಷಣೆಯನ್ನು ಬೆಳೆಸಿಕೊಂಡ ವ್ಯಕ್ತಿಯ ಲಕ್ಷಣಗಳು ಇವು. ಕೃಷ್ಣ ಪ್ರೇಮಕ್ಕೆ ಉನ್ನತಿ ಪಡೆದ ವ್ಯಕ್ತಿಯ ಲಕ್ಷಣಗಳನ್ನು ನಾನೀಗ ವಿವರಿಸುವೆ. ಹೇ ಸನಾತನ, ಅದನ್ನೀಗ ಕೇಳು. ಓಕೆ.
ಇದು ಭಾವ. ಮತ್ತೆ ಈ ಭಾವದ ಹಂತದ ವರ್ಣನೆ. ಆ ಮೊದಲು ಶ್ರದ್ಧೆ, ಆಮೇಲೆ ಭಕ್ತರ ಸಂಘ, ಗುರುಗಳಿಂದ ದೀಕ್ಷೆ, ಭಜನ ಕ್ರಿಯೆ, ಸಾಧನ ಭಕ್ತಿ, ಆಮೇಲೆ ಅನರ್ಥಗಳು ಎಲ್ಲ ನಿವೃತ್ತಿ. ಅನರ್ಥಗಳ ನಿವೃತ್ತಿ ಅಂದ್ರೆ ಭೌತಿಕ ಕಲ್ಮಶ ನಮ್ಮ ಹೃದಯದಿಂದ ಹೋಗ್ಬೇಕು. ಆ ಭೌತಿಕ ಕಲ್ಮಶ ನಮ್ಮಿಂದ ಹೋಗ್ಬೇಕು ಅಂದ್ರೆ ನಾವು ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡಬೇಕು, ಜೊತೆಗೆ ಶ್ರವಣ ಕೀರ್ತನೆಯಲ್ಲಿ ತೊಡಗ್ಬೇಕು. ಆಗ ಕ್ರಮೇಣವಾಗಿ ಅನರ್ಥ ನಿವೃತ್ತಿ ಆಗತ್ತೆ, ಅನರ್ಥಗಳೆಲ್ಲ ಹೋಗುತ್ತೆ. ಆ ಅನರ್ಥಗಳಿರೋ ಹಂತದಲ್ಲಿ ಭಕ್ತಿಯ ಚಟುವಟಿಕೆಗಳನ್ನ ಅನಿಷ್ಠಿತ ಭಕ್ತಿ ಅಂತಾರೆ. ಆ ಅನರ್ಥ ಹೋದ್ಮೇಲೆ ಅದನ್ನ ನಿಷ್ಠಿತ ಭಕ್ತಿ ಅಂತ ಕರೀತಾರೆ, ಅಥವಾ ನಿಷ್ಠ. ಒಂದು ದೃಢ ಶ್ರದ್ಧೆ ಇರುತ್ತೆ ಸೇವೆಯಲ್ಲಿ, ನಿಷ್ಠ. ಆ ನಿಷ್ಠೆಯ ಹಂತ ಆದ್ಮೇಲೆ ರುಚಿ ಆದ್ಮೇಲೆ ಆಸಕ್ತಿ ಆದ್ಮೇಲೆ ಭಾವ. ಈ ಭಾವದಲ್ಲಿ ಎಷ್ಟು 1 2 4 5 6 8 9 ಗುಣಗಳು. 9 ಗುಣಗಳು. ಮೊದಲನೇದು ಕ್ಷಮಾಗುಣ, ಎರಡನೇದು ಸಮಯ ವ್ಯರ್ಥ ಮಾಡಬಾರದು ಅನ್ನೋ ಕಾಳಜಿ, ಮೂರನೇದು ವೈರಾಗ್ಯ, ನಾಲ್ಕನೇದು ಹುಸಿ ಪ್ರತಿಷ್ಠೆ ಇಲ್ಲದೆ ಇರೋದು, ಐದನೇದು ಆಶಾಭಾವ, ಭಗವಂತನ ಪಡ್ಕೋಬೇಕು ಅನ್ನೋ ಒಂದು ಆಶಾಭಾವ. ಆಶಾಭಾವ, ಭಗವಂತ ತನಗೆ ದಯೆ ತೋರ್ತಾನೆ ಅನ್ನೋ ಆಶಾಭಾವ. ಇದು ಆಮೇಲೆ ಕಾತರತೆ, ಭಗವಂತ ಸಂಘ ಪಡಿಬೇಕು ಅನ್ನೋ ಕಾತರತೆ, ಕ್ಷಮಾಗುಣ, ಸಮಯ ವ್ಯರ್ಥ ಮಾಡದೇ ಇರೋದು, ವೈರಾಗ್ಯ, ಈ ಪ್ರತಿಷ್ಠೆ ಇಲ್ಲದೆ ಇರೋದು ಅಂದ್ರೆ ನಮ್ರತೆ, ಮಾನಿನ ಮಾನದೇನ, ಆಶಾಭಾವ, ಭಗವಂತ ದಯೆ ತೋರ್ತಾನೆ ಅನ್ನೋ ಆಶಯ. ಆಮೇಲೆ 6 ಕಾತರತೆ, ಭಗವಂತನ ಜೊತೆಗೆ ಇರಬೇಕು ಅನ್ನೋ ಕಾತರತೆ, ಪವಿತ್ರ ನಾಮದಲ್ಲಿ ರುಚಿ, ಭಗವಂತನ ದಿವ್ಯ ಗುಣಗಳ ವರ್ಣನೆಯಲ್ಲಿ ಅಕ್ಕರೆ, ಒಲವು, ಹಾಗೂ ಪ್ರಭುವಿನ ವಾಸಸ್ಥಳಗಳಲ್ಲಿ ವಾಸಸ್ಥಳ ದೇವಸ್ಥಾನ ಅಥವಾ ವೃಂದಾವನದಲ್ಲಿ ಇರೋದಕ್ಕೆ ಒಲವು. 9 ಗುಣಗಳು. ಇದು ಪ್ರೇಮದ ಮೊದಲ ಕಿರಣ. ಈ ಭಾವ, ಈ ಎಲ್ಲ ಗುಣಗಳನ್ನ ಅನುಭವಿಸ್ತಾ ಇದ್ರೆ ಭಕ್ತ ಹಂತದಲ್ಲಿದ್ದಾನೆ. ಆ ಭಾವ ಕ್ರಮೇಣವಾಗಿ ಗಾಢವಾಗತ್ತೆ, ತೀವ್ರವಾಗತ್ತೆ, ಹೃದಯ ಸಂಪೂರ್ಣವಾಗಿ ಮೃದುವಾಗಿ ಹೋಗುತ್ತೆ. ಆಗ ಪ್ರೇಮ ಜಾಗೃತವಾಯ್ತು ಅಂತ. ಇಲ್ಲೇ ನಿಲ್ಸೋಣ. ಯಾರಿಗಾರು ಏನಾದ್ರು ಹೇಳಿದ್ರೆ ಕೇಳಿ. ನಾಳೆ ಭಗವಂತನ ಇಚ್ಛೆ ಪ್ರೇಮದ ಗುಣಲಕ್ಷಣಗಳನ್ನ ಕೇಳಿ. ಚರಿತಾಮೃತಕ್ಕೆ ಏನಾದ್ರು ಪ್ರಶ್ನೆ ಇದೆಯಾ? ಯಾರಿಗಾರು ಏನಾದ್ರು ಅರ್ಥ ಆಗದೆ ಇರೋದಿದ್ಯಾ? ಹರೇ ಕೃಷ್ಣ ಪ್ರಭು. ನಾವು ಈಗ ಭೋಗ ಇಟ್ಟ ಮೇಲೆ ದೇವರಿಗೆ ತೆಗೆಯುವಾಗ ಏನಾದ್ರು ಹೇಳ್ಕೊಂಡು ತೆಗಿಬೇಕಾ ಪ್ರಭು? ಏನಿಲ್ಲ, ಕ್ಲಾಪ್ ಮಾಡ್ತೀವಿ, ಯಾಕಂದ್ರೆ ಬರ್ತಾ ಇದೀವಿ ಅಂತ. ಗಂಟೆ ಇದ್ ಮಾಡ್ಬಿಟ್ಟು ತೆಗಿಯೋದು ಅಷ್ಟೇ ಅಲ್ವಾ? ಸರಿ. ಹರೇ ಕೃಷ್ಣ ಪ್ರಭು. ಹರೇ ಪ್ರಭುಜಿ, ಒಂದ್ ಭಾವಾರ್ಥದಲ್ಲಿ ನೀವು ಭಗವಂತ ಕೂಡ ಚಂಚಲ ಅನ್ನೋಂಗೆ ಓದಿದ್ರಿ. ಅದು ಭಗವಂತನು ಚಂಚಲ ಅಂದ್ರೆ ಹೆಂಗ್ ಅರ್ಥ ಮಾಡ್ಕೊಂಡು? ಭಗವಂತನು ಚಂಚಲಾನೆ. ತನ್ನ ಭಕ್ತರೊಂದಿಗೆ ಇರುವಾಗ ಅವನು ತನ್ನ ಮೇಲೆ ತನಗೆ ನಿಯಂತ್ರಣ ಇಲ್ಲ. ಯಾಕಂದ್ರೆ ಈ ಪ್ರೇಮದ ಹಂತದಲ್ಲಿ ನಾವು ನೋಡ್ತೀವಿ, ಪ್ರೇಮದ ಗುಣಲಕ್ಷಣಗಳಲ್ಲಿ ಒಂದು ಗುಣ, ಭಗವಂತ ಭಕ್ತನ ಅಧೀನನಾಗಿ ಹೋಗ್ತಾನೆ. ಭಗವಂತ ನನ್ನ ಭಕ್ತ ಆಗ ನಿಯಂತ್ರಿಸ್ತಾನೆ. ಭಕ್ತನ ಭಾವ, ಭಕ್ತನ ಪ್ರೀತಿ ಎಷ್ಟು
ಯಾವ ಹೇಗಿರುತ್ತೆ ಅಂದ್ರೆ ಭಗವಂತನು ಕೂಡ ತನ್ನ ಮೇಲಿನ ತನ್ನ ಸಂಪೂರ್ಣ ಅವನ ಆತ್ಮಾರಾಮದ ಆ ಗುಣವನ್ನ ಅವನು ತನ್ನಲ್ಲಿ ತಾನು ನಿಯಂತ್ರಿಸ್ಕೊಳಕ್ ಆಗಲ್ಲ ಅವನು. ಇದೆಲ್ಲ ಬಹಳ ಅದಕ್ಕೆ ಹೇಳಿದೀವಿ, ಈ ಗುಣಲಕ್ಷಣಗಳನ್ನೆಲ್ಲ ನಮ್ಗೆ ಅರ್ಥ ಕೂಡ ಮಾಡ್ಕೊಳಕ್ ಆಗಲ್ಲ ಎಷ್ಟು. ಕೃಷ್ಣ ಇವಾಗ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಸಾದ ಆದ್ಮೇಲೆ ಗೋಪ ಬಾಲಕರ ಜೊತೆ ಅವನು ಕಾಡಿಗೆ ಹೋಗ್ತಾನೆ, ವೃಂದಾವನಕ್ಕೆ, ಹಸುಗಳನ್ನ ಮೇಯಿಸುವ ಉದ್ದೇಶ. ಅರೆ ಅವನ ಮನಸ್ಸು ಅಲ್ಲಿ ಇಲ್ಲ, ನನ್ನ ಸ್ನೇಹಿತರ ಜೊತೆ ಇಲ್ಲ ಅವನ ಮನಸ್ಸು. ಬಾಹ್ಯವಾಗಿ ಇದಾನಲ್ಲಿ, ಅವರೊಂದಿಗೆ ಪ್ರತಿಸ್ಪಂದಿಸ್ತಾನೆ, ಎಲ್ಲ ಮಾಡ್ತಾನೆ, ಆದ್ರೆ ಅವನ ಮನಸ್ಸಲ್ಲಿಲ್ಲ, ಚಂಚಲನಾಗಿ ಹೋಗ್ತಾನೆ. ಯಾಕೆಂದ್ರೆ ಅವನು ಅಲ್ಲಿಂದ ಹೋಗ್ಬೇಕು, ರಾಧಾರಾಣಿಯನ್ನ ಬೇಕು. ಸೊ ಹೀಗೆ ಎಷ್ಟೊಂದು ಮುಂದುವರೆದಿರುವಂತಹ ವಿಷಯಗಳು ಇವೆಲ್ಲ. ಆದ್ರೆ ಗೋಲೋಕ ವೃಂದಾವನದಲ್ಲಿ ವಿಶೇಷವಾಗಿ ಮಾಧುರ್ಯ ರಸಾಸ್ವಾದನೆಯ ವಿಷಯದಲ್ಲಿ ಕೃಷ್ಣ ಭೌತಿಕ ಜಗತ್ತಿನಲ್ಲಿ ನಾವು ಸಾಮಾನ್ಯವಾಗಿ ಯಾವ ಗುಣಗಳೊಂದಿಗೆ ಅವನನ್ನ ಗುರುತಿಸ್ತೀವೋ ಅವು ಇಲ್ಲವಾಗುತ್ತೆ ಆ ಹಂತದಲ್ಲಿ. ಅವನು ಆತ್ಮರಾಮ ಆಪ್ತಕಾಮ, ಆದ್ರೆ ಅವನು ಭಕ್ತರ ವಶಕ್ಕೆ ಬಂದ್ಬಿಡ್ತಾನೆ, ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಕುಣಿತಾನೆ. ಒಂದ್ಸತಿ ಕೃಷ್ಣ ರಾಧಾ ಲಲಿತಾ ವಿಶಾಖ ಇವತ್ತ ಹಾಲನ್ನ ಕದಿಯಕ್ಕೆ ಬರ್ತಾನೆ. ಅಲ್ಲ ಹಾಲು ಬೆಣ್ಣೆ ಎಲ್ಲ ಅವರು ಮಾರಾಟ ಮಾಡಕ್ ಹೋಗ್ತಾರೆ. ಹಾಗೆ ಬಂದು ಟ್ಯಾಕ್ಸ್ ಕಲೆಕ್ಟರ್ ಅಂತ ಬರ್ತಾನೆ. ಆಗ ಸಿಗಾಕೊಂತಾನೆ, ಹಿರಿಯರೆಲ್ಲ ಬರ್ತಾರೆ, ಕುಣಿಸ್ತಾರೆ ಕೃಷ್ಣನ. ನಾವು ಹಾಡು ಹೇಳ್ತೀವಿ, ನೀನ್ ಕುಡಿಬೇಕು, ಹುಡುಗಿ ತರ ವೇಷ ಧರಿಸ್ಕೊಂಡು. ಹೀಗೆ ಅಚಿಂತ್ಯವಾದ ವಿಷಯಗಳು ಆ ಒಂದು ಹಂತದಲ್ಲಿ. ಯಾಕಂದ್ರೆ ಆ ಪ್ರೇಮ ಅಷ್ಟು ಗಾಢವಾದದ್ದು. ಇವಾಗ ನೋಡಿ, ಯಶೋಧ ಮಾತೆ ಬಂಧಿಸ್ಬಿಟ್ರು. ಕೃಷ್ಣ ತನ್ನ ಮನೆಯಲ್ಲಿ ಇರೋದಿಲ್ಲ, ಒಂದು ಕ್ಷಣ ಇರೋದಿಲ್ಲ. ಅವನು ಇಲ್ಲಿ ಹೋಗ್ತಾನೆ, ಪಕ್ಕದ ಮನೆಗೆ ಹೋಗ್ತಾನೆ, ಇಲ್ಲಿಗೆ ಹೋಗ್ತಾನೆ, ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ಬೆಣ್ಣೆ ಕದೀತಾನೆ. ಇದೆಲ್ಲ ಚಂಚಲತೆ. ಒಂದು ಕಡೆ ಇರಕ್ಕಾಗಲ್ಲ. ಕೃಷ್ಣ ಭಕ್ತರು ಬೇಕು. ಭಕ್ತರನ್ನ ಪ್ರಸನ್ನಗೊಳಿಸೋ ಪ್ರಯತ್ನದಲ್ಲಿ ಇರ್ತಾನೆ ಕೃಷ್ಣ. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಈ ಲೀಲೆಗಳೆಲ್ಲ? ನನಗೋಸ್ಕರ ಅಲ್ಲ, ಭಕ್ತರ ಸಂತೋಷನೇ ಅವನ ಸಂತೋಷ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಒಬ್ಬ ಭಕ್ತನಲ್ಲಿರುವ ಅನಪೇಕ್ಷಿತ ಕಶ್ಮಲಗಳೆಲ್ಲ ಯಾವ್ಯಾವ್ದ? ಕಾಮ, ಕ್ರೋಧ, ಲೋಭ, ಮೋಹ, ಮನ್ಮಾತ್ಸರ್ಯ. ಭೌತಿಕ ಕಲ್ಮಶ. ಓಕೆ ಪ್ರಭು. ಏನಾದ್ರು ಮಾಡೋಣ. ಮಂತ್ರಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಜಗತ್